ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಕುಜ ದೃಷ್ಟಿ ಯುದ್ಧ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಆಗಸ್ಟ್ ತಿಂಗಳ ಆರಂಭದಲ್ಲೇ ಎರಡು ಪ್ರಮುಖ ಗ್ರಹಗಳ ಸಂಚಾರ ಆಗಿರೋದು ಜ್ಯೋತಿಷ್ಶಾಸ್ತ್ರದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಅದರಲ್ಲಿ ಒಂದು, ಶುಕ್ರನು ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನವನ್ನು ಪ್ರವೇಶ ಮಾಡಿದ್ದಾನೆ. ಮತ್ತೊಂದು, ಕುಜನು ಮಿಥುನ ರಾಶಿಗೆ ಪ್ರವೇಶ ಮಾಡಿರೋದು. ಈ ಎರಡು ಪ್ರಮುಖ ಬದಲಾವಣೆ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇದರ ಜೊತೆಗೆ ಕುಜ ದೃಷ್ಟಿ ಅಂತಂದರೆ ಏನು, ಕುಜ ದೃಷ್ಟಿಯ ಪರಿಣಾಮ ಯಾರ್ಯಾರ ಮೇಲೆ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ತಿಳಿಯೋಣ. ಇದರ ಜೊತೆಗೆ ಶುಕ್ರನು ಬಲಹೀನನಾಗಿರುವಂತಹ ಹಿನ್ನೆಲೆಯಲ್ಲಿ ಅದು ಯಾವ ರೀತಿಯಾದಂತಹ ಪರಿಣಾಮಕ್ಕೆ ಕಾರಣ ಆಗತ್ತೆ. ರಾಜಕೀಯ ಇರಬಹುದು, ಮಳೆ ಇರಬಹುದು, ಆರ್ಥಿಕತೆ ಇರಬಹುದು, ಕುಟುಂಬ, ಈ ರೀತಿ ಹಲವಾರು ವಿಭಾಗಗಳಲ್ಲಿ ಯಾವ ರೀತಿಯಾದಂತಹ ಪರಿಣಾಮಗಳು ಆಗತ್ತೆ, ಜೊತೆಗೆ ಈ ಪ್ರಭಾವಗಳು ಎಷ್ಟು ಸಮಯದವರೆಗೆ ಇರುತ್ತೆ, ಎಲ್ಲ ವಿಚಾರದ ಬಗ್ಗೆ ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಹೋಗ್ತೀವಿ. ಅದುವೇ ಕುಜ ದೃಷ್ಟಿ ಯುದ್ಧ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ಪ್ರಮುಖ ಅತಿಥಿಗಳಿದ್ದಾರೆ. ಖ್ಯಾತ ಜ್ಯೋತಿಷಿಗಳಾದಂತಹ ಗೋಪಾಲ್ ಕೃಷ್ಣ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಹಾಗೆ ಮತ್ತೋರ್ವ ಜ್ಯೋತಿಷಿಗಳಾದಂತಹ ವಿಠಲ್ ಭಟ್ ಅವರಿದ್ದಾರೆ. ವಿಠಲ್ ಭಟ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗೋಪಾಲ್ ಶರ್ಮಾ ಗುರುಜಿ, ತಮ್ಮಿಂದನೇ ನನ್ನ ಕಾರ್ಯಕ್ರಮ ಆರಂಭ ಮಾಡೋದಾದರೆ, ಈಗಾಗಲೇ ಹೇಳಿದೆ ಆಗಸ್ಟ್ ತಿಂಗಳ ಆರಂಭದಲ್ಲಿಯೇ ಎರಡು ಪ್ರಮುಖ ಗ್ರಹಗಳ ಸಂಚಾರ ಅಂತ. ಈ ಗ್ರಹಗಳ ಸಂಚಾರದ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ, ಶುಕ್ರನು ನೀಚ ಸ್ಥಾನ ಪ್ರವೇಶ ಮಾಡ್ತಾ ಇರೋದು, ಇದು ಜ್ಯೋತಿಷ್ಶಾಸ್ತ್ರದಲ್ಲಿ ಯಾವ ರೀತಿಯ ಮಹತ್ವ ಪಡೆದುಕೊಂಡಿದೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಧಾರೆ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪಂ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಯ ಬುಧಂ ಕಂಠೇ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡಿ ಮರ್ಮಸು ರಾಹು ಕೇತು ಗುಳಿಕಾನ ನಿತ್ಯಂ ನಮಾಮ್ಯಾಯುಷೇ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನವಗ್ರಹಗಳಲ್ಲಿ ಸೂರ್ಯಚಂದ್ರರು ಪ್ರಕಾಶಕ ಗ್ರಹಗಳು. ಕುಜ, ಬುಧ, ಗುರು, ಶುಕ್ರ, ಶನಿ ಈ 5 ಗ್ರಹಗಳು ತಾರಾಗ್ರಹಗಳು. ರಾಹು ಮತ್ತು ಕೇತು ತಮೋಗ್ರಹಗಳು. ಈ ಪಂಚಗ್ರಹಗಳು ಅಂದರೆ ಕುಜ, ಬುಧ, ಗುರು, ಶುಕ್ರ, ಶನಿ ಈ 5 ಗ್ರಹಗಳು ಸಹಿತವಾಗಿ ಮನುಷ್ಯನ ದೇಹದ ಮೇಲೆ ಅಥವಾ ರಾಷ್ಟ್ರದ ಮೇಲೆ ಅಥವಾ ರಾಜ್ಯದ ಮೇಲೆ ಬಹಳಷ್ಟು ಬದಲಾವಣೆಯನ್ನು ತರಬಲ್ಲಂತಹ ಗ್ರಹಗಳು. ಇಂದಿನ ಪ್ರಶ್ನೆ ಕುಜ ದೃಷ್ಟಿ ಯುದ್ಧ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಈ ದೃಷ್ಟಿ ಮನುಷ್ಯನಿಗೆ, ಗ್ರಹಗಳ ದೃಷ್ಟಿ ಬೇರೆ, ಮನುಷ್ಯನ ದೃಷ್ಟಿ ಬೇರೆ, ಕಾಕದೃಷ್ಟಿ ಬೇರೆ, ಸರ್ಪದೃಷ್ಟಿ ಬೇರೆ, ಹೀಗೆ ಬೇರೆ ಬೇರೆ ದೃಷ್ಟಿಗಳು ಬೀಳುವಂಥ ಸಾಧ್ಯತೆ ಇದೆ. ಈ ಕುಜನ ದೃಷ್ಟಿ ಬಿದ್ದಾಗ ಏನಾಗ್ತದೆ? ಕುಜ ಅಂದರೆ ವಕ್ರ, ಅವನಿಗೆ ವಕ್ರ ಅಂತ ಹೆಸರಿದೆ, ಲೋಹಿತಾಂಗ ಅಂತ ಹೆಸರಿದೆ, ಅಥವಾ ಭೂಮಿಪುತ್ರ ಅಂತ ಹೆಸರಿದೆ. ಹಲವಾರು ಹೆಸರನ್ನು ಹೊಂದಿರತಕ್ಕಂಥವನು ಕುಜ. ಅದರಲ್ಲೂ ಗ್ರಹಗಳಲ್ಲಿ ಕುಜನು ಪ್ರಥಮ ಗ್ರಹವಾಗಿರ್ತಕ್ಕಂಥವನು. ಆದ್ದರಿಂದ ಅವನು ಮೇಷ ಮತ್ತು ವೃಶ್ಚಿಕ ಈ 2 ರಾಶಿಗಳಿಗೆ ಆಧಿಪತ್ಯವನ್ನು ಹೊಂದಿರತಕ್ಕಂಥವನು. ಮಕರ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ, ಕರ್ಕಾಟಕ ರಾಶಿಯಲ್ಲಿ ನೀಚನಾಗಿರ್ತಾನೆ. ಸಾಕಷ್ಟು ಗ್ರಹಗಳನ್ನು, ಶತ್ರುತ್ವವನ್ನು ಹೊಂದಿಕೊಂಡು ಸಾಕಷ್ಟು ತೊಂದರೆಯನ್ನು ಕೊಡುವಂತಹ ಗ್ರಹಗಳಲ್ಲಿ ಕುಜನೂ ಒಬ್ಬವನು. ಕಷ್ಟಕ್ಕೆ ಕುಜ, ನಷ್ಟಕ್ಕೆ ಶನೇಶ್ವರ ಆಳುವಂಥದ್ದು ಒಂದಿದೆ. ಹೀಗಾಗಿ ಈ 2 ಗ್ರಹಗಳು ಇದ್ದಾವೆ ಅಂತ ಆದರೆ ಮನುಷ್ಯನ ಜೀವನ ಅಧೋಗತಿಯೇ. ಅದರಲ್ಲೂ ಸಹಿತವಾಗಿ ಆ ಗ್ರಹಗಳು ಪ್ರವೇಶ ಮಾಡುವುದಕ್ಕಿಂತಲೂ ಗ್ರಹಗಳ ದೃಷ್ಟಿ ಬಿದ್ದಾಗ ಅಪಾಯಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ನಾವು ಉಪಾಯವನ್ನು ಹುಡ್ಕೊಳ್ಬೇಕು. ಏನು ಅಂತ ಒಂದು ಉಪಾಯವನ್ನು ಹುಡ್ಕೊಳ್ಬೇಕು. ಶಾಸ್ತ್ರಜ್ಞರು, ಋಷಿಗಳೆಲ್ಲರೂ ಸಹಿತವಾಗಿ ಅದಕ್ಕೆ ಉಪಾಯವನ್ನು ಹೇಳಿದ್ದಾರೆ. ಈಗಾಗಲೇ ಕುಜ ವೃಷಭ ರಾಶಿಯಲ್ಲೇ ಇದ್ದಾನೆ, ಈಗಲೂ ಸಹಿತವಾಗಿ ವೃಷಭದಲ್ಲಿದ್ದಾನೆ, ಇನ್ನೂ ಮಿಥುನಕ್ಕೆ ಪ್ರವೇಶ ಮಾಡಿಲ್ಲ. ಇವತ್ತು ರಾತ್ರಿ 10 ಗಂಟೆ 46 ನಿಮಿಷದಿಂದ 10 ಗಂಟೆ 59 ನಿಮಿಷದ ಒಳಗೆ, 10 ಗಂಟೆ 59 ನಿಮಿಷದ ಒಳಗೆ ಅವನು ಮಿಥುನವನ್ನು ಪ್ರವೇಶ ಮಾಡ್ತಾನೆ. ಮಿಥುನ ರಾಶಿ ಅಧಿಪತಿ ಬುಧ. ಬುಧನು ಕುಜನಿಗೆ ಶತ್ರು.
ಹೀಗಾಗಿ ಶತ್ರುವಿನ ಮನೆಯನ್ನು ಪ್ರವೇಶ ಮಾಡುವಂತಹ ಕುಜ ಏನು ಮಾಡ್ತಾನೆ, ಈ ಮಿಥುನ ರಾಶಿ ಅಂದರೆ ಒಂದು ಕೋಣ ರಾಶಿ ಆಗಿರ್ತಕ್ಕಂಥದ್ದು. ಆ ರಾಶಿಗೆ ಪ್ರವೇಶ ಮಾಡಿದವನು ಎಷ್ಟು ದಿವಸ ಅಲ್ಲಿರ್ತಾನೆ, ಅವನು ಏನೇನು ದುಷ್ಫಲಗಳನ್ನು ಕೊಡ್ತಾನೋ ಅಥವಾ ಸುಫಲವನ್ನು ಕೊಡ್ತಾನೋ ಹೇಳುವಂಥದ್ದನ್ನು ನಾವು ವಿಮರ್ಶೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕಿಂತಲೂ ಅವನ ದೃಷ್ಟಿಯಲ್ಲಿ ದೃಷ್ಟಿ ಕುಜನಿಗೆ ಹೇಳಿರ್ತಕ್ಕಂಥದ್ದು 4ನೇ ದೃಷ್ಟಿ, 7ನೇ ದೃಷ್ಟಿ, 8ನೇ ದೃಷ್ಟಿ. 4, 8 ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾನೆ, 7 ಸಹಜವಾದ ದೃಷ್ಟಿಯಾಗಿರ್ತಕ್ಕಂಥದ್ದು. ಅಂದರೆ ಕನ್ಯಾ ರಾಶಿಯನ್ನು ನೋಡ್ತಾನೆ, ಧನು ರಾಶಿಯನ್ನು ನೋಡ್ತಾನೆ ಮಿಥುನಕ್ಕೆ ಬಂದಾಗ, ಮಕರ ರಾಶಿಯನ್ನು ನೋಡ್ತಾನೆ. ಹೀಗಾಗಿ ಈ 3 ರಾಶಿಗಳಿಗೆ ಅಪಾಯಗಳು ಇದ್ದೇ ಇರ್ತದೆ, ದೃಷ್ಟಿದೋಷದಿಂದ ಅಪಾಯಗಳು ಇದ್ದೇ ಇರ್ತದೆ. ಜೊತೆಯಲ್ಲಿ ಶತ್ರುವಿನ ಮನೆಯಲ್ಲಿದ್ದರಿಂದ ಅನಂತವಾದಂತಹ ಶತ್ರುಗಳನ್ನು ಹುಟ್ಟುಹಾಕ್ತಾನೆ. ಎಣೆ ಇಲ್ಲದೆ ಹೋದಷ್ಟು ಶತ್ರುಗಳು, ಯಾವ ದಿಕ್ಕಿನಲ್ಲಿ ನೋಡಿದರೂ ಶತ್ರುಗಳು, ಅಥವಾ ಮೂಲೆಯ ಭಾಗದಲ್ಲಿ ಸಂಧಿಗಳಲ್ಲಿ ಶತ್ರುಗಳು, ಈ ರೀತಿಯಲ್ಲಿ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಜ. ಆದ್ದರಿಂದ ಕುಜ ವಿಶೇಷವಾಗಿ ದುಷ್ಫಲವನ್ನೇ ಕೊಡತಕ್ಕಂಥವನು ಅಂತ ಇದೆ. ಅದರ ಸ್ವಕ್ಷೇತ್ರೇ ಮಿತ್ರಕ್ಷೇತ್ರಾಣಾಂ ಕುಜದೋಷೋ ನ ವಿದ್ಯತೆ ಹೇಳುವಂಥ ಆಧಾರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಸೂರ್ಯಚಂದ್ರ ಕ್ಷೇತ್ರದಲ್ಲಿದ್ದಾಗ, ಸ್ವಕ್ಷೇತ್ರದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾಗ ಕುಜನು ದೋಷವನ್ನು ಕೊಡೋದಿಲ್ಲ ಅಂತ. ಆದರೆ ಶತ್ರುಕ್ಷೇತ್ರವನ್ನು ಪ್ರವೇಶ ಮಾಡಿದಾಗ ಅವನು ತೊಂದರೆಯನ್ನು ಮಾಡಿಯೇ ಮಾಡ್ತಾನೆ. ಅದು ಯಾರ್ಯಾರಿಗೆ ತೊಂದರೆಗಳಿದ್ದಾವೆ ಹೇಳುವಂತಹದ್ದನ್ನು ನಾವು ವಿಮರ್ಶೆ ಮಾಡಬೇಕಾಗಿದೆ. ಸರಿ, ನಿಜ. ಇನ್ನು ಕುಜ ಮಿಥುನ ರಾಶಿಗೆ ಪ್ರವೇಶ ಹೇಳಿದ್ರು, ಸಮಯ ಹೇಳಿದ್ರು, ರಾತ್ರಿ 10:59 ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಏನೆಲ್ಲ ಬದಲಾವಣೆಗಳಾಗತ್ತೆ? ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಕುಜಗ್ರಹ ಮಿಥುನ ರಾಶಿಗೆ ಪ್ರವೇಶ ಮಾಡಬೇಕಾದ್ರೆ ಕುಜನ ಸ್ವಭಾವಗಳನ್ನ ಹೆಚ್ಚಿನದಾಗಿ ಎಲ್ಲ ರಾಶಿಯವರು ಅನುಭವಿಸಬೇಕಾಗತ್ತೆ. ಕುಜವನ್ ಅಂಗಾರಕ ಅಂತಂದ್ರೆ ನಾವೊಂದ್ರೆ ಅಂಗಾರ ಅಂದ್ರೆ ಕೆಂಡ ಅಂತ ಹೇಳಿ, ಆ ಕೆಂಡದಂಥ ವಿಚಾರಗಳನ್ನೇ ಮಿಥುನ ರಾಶಿಗೆ ಹೋದಾಗ ಅದು ಅವನು ವೈರಿ ಮನೆ ಆದ್ರಿಂದ ಇನ್ನು ಸ್ವಲ್ಪ ಜಾಸ್ತಿ ಪ್ರಚಾರವನ್ನು ಗೊಳಿಸ್ತಾನವನು. ಜೊತೆಗೆ ಅದರಿಗಿನ್ನ ಮುಂದಕ್ಕೆ ಹೋಗ್ಬೇಕಾದ್ರೆ ನೀಚತ್ವಕ್ಕೆ ಹೊರಟಿದಾನವನು. ಅಂದ್ರೆ ಮಿಥುನದಿಂದ ಕರ್ಕಕ್ಕೆ ಹೋದ್ರೆ ಕರ್ಕದಲ್ಲಿ ನೀಚ ಕುಜ ಶಕ್ತಿಹೀನನಾಗ್ಬಿಡ್ತಾನೆ. ಸೊ ಆ ದಿಕ್ಕಿನಲ್ಲಿ ಹೊರಟಂತಹ ಕುಜನ ಒಂದು ಪ್ರಭಾವವನ್ನ ಮಿಥುನ ರಾಶಿಯಲ್ಲಿ ಇದ್ದಾಗಲೇ ಅನುಭವಿಸಬೇಕಾಗ್ತದೆ. ಅದು ಸಹ ಕುಜ ಮಿಥುನಕ್ಕೆ ಬಂದ ಅಂತಂದ್ರೆ ಅಲ್ಲಿಂದ ಮುಂದಕ್ಕೆ ಕರ್ಕಕ್ಕೆ ಬರ್ತಾ ಇದ್ದಾನೆ ಅಂದ್ರೆ ಪೂರ್ವ ದಿಕ್ಕಿನತ್ತ ಬರ್ತಾ ಇದೆ ಅಂತ ಪ್ರಭಾವ. ಕುಜನ ಪ್ರಭಾವ ಎಲ್ಲ ಇಡೀ ಭೂಮಂಡಲದ ಪೂರ್ವ ದಿಕ್ಕಿನ ಮೇಲೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಕುಜ ಯುದ್ಧಕಾರಕ. ಈ ಪೂರ್ವಾದಿ ಈಗ ಸೌತ್ ಏಷ್ಯಾ ಅಥವಾ ಈಸ್ಟ್ ಏಷ್ಯಾ ಎಲ್ಲ ಈಸ್ಟ್ ಕಡೆ ಬರ್ತಕ್ಕಂಥದ್ದು, ಇಂಡಿಯಾ, ಪಾಕಿಸ್ತಾನ ಈ ಕಡೆ ಎಲ್ಲ, ಅಥವಾ ಈ ಕಡೆ ನಮ್ಮ ಬಾಂಗ್ಲಾದೇಶ, ಮತ್ತೆ ಈ ಕಡೆ ಎಲ್ಲ ಭಾಗಗಳಲ್ಲೂ ಸಹ ಸ್ವಲ್ಪ ಯುದ್ಧೋನ್ಮಾದಗಳು ಜಾಸ್ತಿ ಆಗ್ತದೆ. ಜಗಳ ಅಥವಾ ಹೊಡೆದಾಟಗಳು, ಅಭಿಪ್ರಾಯ ಭೇದಗಳು ಇಲ್ಲಿಂದ ಬುಧನ ಮನೆಗೆ ಅಂದ್ರೆ ಮಿಥುನಕ್ಕೆ ಕುಜ ಬಂದಾಗ ವಾಗ್ವಾದಗಳು ಶುರುವಾಗಿ, ಮನೋವಿಕಾರಗಳು ಶುರುವಾಗಿ ಅವನು ಕರ್ಕಕ್ಕೆ ಹೋಗೋಷ್ಟಲ್ಲಿ ಅದು ಯುದ್ಧಕ್ಕೆ ಪರಿಣಾಮಿಸ್ತಾರೆ, ಬದಲಾಗ್ತದೆ. ಅಂದ್ರೆ ಈಗ ಏನಾಗ್ತದೆ, ಮಿಥುನ ರಾಶಿಗೆ ಕುಜ ಬಂದ ಅಂದ್ರೆ ನೋಡಿ, ಸಮಾಜದಲ್ಲಿ ಆಗಿರಬಹುದು, ನಾವು ಒಬ್ರಿಗೊಬ್ರು ತುಂಬಾ ಗಲಾಟೆ ಮಾಡ್ಕೊಳ್ಳೋದು ಜಾಸ್ತಿ ನೋಡ್ತಾ ಇರ್ತೇವೆ. ಎಷ್ಟು ಸಮಯದವರೆಗೂ ಮಿಥುನದಲ್ಲಿ ಇರ್ತಾನೆ? ಅಲ್ಲೇ ನಿಮ್ಗೆ ಆಗಸ್ಟ್ ಅಂತೂ ಪೂರ್ಣ ಇರ್ತಾನೆ, ಸೆಪ್ಟೆಂಬರ್ ಅರ್ಧ ಮುಕ್ಕಾಲ್ ತನಕನೂ ಅಲ್ಲೇ ಇರ್ತಾನೆ. ಸೊ ಅದರಿಂದ ಆ ಒಂದು ಸಂಪೂರ್ಣ ಸಮಯದಲ್ಲೂ ಸಹ ನಿಮಗೆ ಉನ್ಮಾದ ಅಂದ್ರೆ ಜಗಳ ಆಗೋ ರೀತಿಯಲ್ಲೇ ಎಲ್ಲರೂ ವರ್ತನೆ ಮಾಡ್ತಾ ಇರ್ತಾರೆ. ಕರ್ಕಕ್ಕೆ ಹೋದ ನಂತರ ಯುದ್ಧವೇ ಪ್ರಾರಂಭವಾಗ್ತದೆ. ಅದು ನೀಚ ಸ್ಥಾನ ಕರ್ಕಾಟಕ ರಾಶಿಯಲ್ಲಿ. ಸೊ ಇದು ಸ್ಪಷ್ಟವಾಗಿ ನಾವು ಹೇಳ್ಬೇಕಂದ್ರೆ ಈಗ ಜಗಳ ಸ್ಟಾರ್ಟ್ ಆಗುವಂತ ಸಮಯ. ಎಲ್ಲೇ ಆಗ್ಲಿ ಜಗಳಗಳು, ಉನ್ಮಾದಗಳು ಜಾಸ್ತಿ. ಈಗ ಪ್ರಪಂಚದಲ್ಲಿ ನಾವು ಜಗಳ ಜಾಸ್ತಿ ಆಗದಂಗೆ, ಯಾವುದೇ ಒಂದು ವಿಚಾರ ಜಗಳಕ್ಕೆ ಹೋಗುತ್ತೆ, ಎರಡು ದೇಶಗಳ ನಡುವೆ ಯುದ್ಧಕ್ಕೆ ಹೋಗುತ್ತೆ ಅಂದ್ರೆ ಮೂರನೇ ದೇಶ ಅಲ್ಲಿ ಇಂಟರ್ಫಿಯರ್ ಆಗೋದನ್ನ ಕಾಮ್ ಡೌನ್ ಮಾಡಲಿಲ್ಲ ಅಂತಂದ್ರೆ ಖಂಡಿತವಾಗಿ ಜಗಳ ಅಂದ್ರೆ ಯುದ್ಧವೇ ಆಗ್ಬಿಡುತ್ತೆ. ಹಾಗೂ ನೀಚತ್ವ ಕುಜನ ಒಟ್ಟಿಗೆ ಯುದ್ಧ ಆಗೋದ್ರಿಂದಾಗಿ, ಆದ್ರೆ ಅಲ್ಲಿ ಗುರು ಇದ್ದಾನೆ, ಈ ಬಾರಿ ಗುರು ಇದ್ದಾನೆ. ಸೊ ಈ ಬಾರಿ ಗುರು ಇರೋದ್ರಿಂದ ನೀಚತ್ವ ಭಂಗವೂ ಆಗ್ತದೆ ಅದು. ಸೊ ಆದ್ರಿಂದಾಗಿ ಕುಜನಿಗೆ ಒಂಥರ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರವಾಗಿ ಗುರು ಇದ್ರೂ ಕೂಡ ಅವನ ಸ್ವಭಾವ ಕೆಲವಿಷ್ಟು ಬಿಟ್ಕೊಡೋದಿಲ್ಲ. ಸೊ ಅದರಿಂದ ಯುದ್ಧ ಕಡೆಗೆ ಪ್ರೇರೇಪಣೆ ಜಾಸ್ತಿ ಆಗುತ್ತೆ. ಜೊತೆಗೆ ನಾವಿದೇ ಅಗ್ನಿ ಅವಘಡಗಳು ಇದೆಲ್ಲ ನೋಡ್ತಕ್ಕಂಥ ಸಮಯ ಆಗಿರುತ್ತೆ. ಇವೆಲ್ಲವೂ ಕೂಡ ಕುಜನ ಸ್ವಭಾವ. ಹೌದು, ಕುಜ ಬೆಂಕಿ ಕಾರಕ. ಕುಜ ಈಗೆಲ್ಲೋ ಬಾಂಬ್ ಸ್ಫೋಟ ಆಯ್ತು, ಮತ್ತೊಂದೆಲ್ಲೋ ಬೆಂಕಿ ಹತ್ಕಂತು, ಮತ್ತೊಂದೆಲ್ಲೋ ಪೆಟ್ರೋಲೋ ಗ್ಯಾಸೋ ಏನೋ ಲೀಕ್ ಆಗಿ ಮತ್ತೊಂದೇನೋ ಸಮಸ್ಯೆ ಆಯ್ತು, ಇದಕ್ಕೆಲ್ಲ ಕುಜ ಕಾರಣ ಆಗಿರ್ತಾನೆ. ಬಟ್ ಈ ಬಾರಿ ಏನಾಗುತ್ತೆ, ಗುರು ಅಲ್ಲಿರೋದ್ರಿಂದಾಗಿ
ಗುರುಗ್ರಹ ಕಂಟ್ರೋಲ್ ಮಾಡ್ತಾನೆ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗಬಹುದಾದ ಅವಘಡಗಳು ಚಿಕ್ಕ ಪ್ರಮಾಣದಲ್ಲಿ, ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋ ರೀತಿಯಲ್ಲಿ ಅದರ ಪ್ರಮಾಣ ಕಡಿಮೆ ಆಗ್ಬೋದು, ಬಿಟ್ಟು ಅದನ್ನು ಸಂಪೂರ್ಣ ಅವಾಯ್ಡ್ ಮಾಡೋದು ಕಷ್ಟ. ಆದರೆ ದೇಶಗಳ ನಡುವೆ ಒಂದಿಷ್ಟು ಜಗಳ ವಾಗ್ವಾದಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗೂ ಕುಜ ಯಾವಾಗ ಕರ್ಕ ಪ್ರವೇಶ ಮಾಡ್ತಾನೆ, ಸಂಪೂರ್ಣ ಈ ಈಸ್ಟರ್ನ್ ಭಾಗದಲ್ಲಿ, ಪೂರ್ವ ಭಾಗದಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ನಡುವೆ ಯುದ್ಧೋನ್ಮಾದಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಅದೇ ತರ ರಾಜ್ಯಗಳಲ್ಲೂ ಬಂತು, ದೇಶದಲ್ಲೂ ಬಂತು, ರಾಜಕೀಯದಲ್ಲಿ ಬಂತು, ಇದೆಲ್ಲ ಜಗಳಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು. ಅದರಲ್ಲೂ ಸಹ ರಾಶ್ಯಾಧಾರಿತವಾಗಿ ನಾವು ಮುಂದೆ ಮಾತಾಡ್ಕೊಂಡು ಹೋಗಬಹುದು. ಬಟ್ ರಾಶ್ಯಾಧಾರಿತವಾಗಿ ನೋಡಿದಾಗಲೂ ಸಹ ಒಂದೊಂದು ರಾಶಿಯವರಿಗೆ ವಿಶೇಷವಾದ ಪ್ರತ್ಯೇಕವಾದಂತಹ ಪ್ರಭಾವಗಳನ್ನ ಈ ಕುಜ ಅವರ ರಾಶಿಯಿಂದ ಎಷ್ಟನೇ ಮನೆ ಅಧಿಪತಿ ಹಾಗೂ ಎಷ್ಟನೇ ಮನೆ ಮಿಥುನ ರಾಶಿ ಆಗುತ್ತೆ ಅನ್ನೋದ್ರ ಮೇಲೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಸೊ ಆದ್ರಿಂದಾಗಿ ಕುಜ ಮಿಥುನ ರಾಶಿಯಲ್ಲಿ ವೈರಿ ಕ್ಷೇತ್ರದಲ್ಲಿ ವೈರಿಯೊಟ್ಟಿಗೆ, ಯಾಕಂದ್ರೆ ಬುಧನು ಅಲ್ಲೇ ಇದ್ದಾನೆ. ಸೊ ಈಗ ನಾವು ಇದು ಇನ್ನು ನಮ್ಮ ಆಗದೇ ಇರೋರ ಮನೆಗೆ ಹಾಗೆ ಹೋಗುವುದಕ್ಕೂ ಆಗದೇ ಇರೋರು ಅವ್ರ ಮನೆಯಲ್ಲಿ ಇದ್ದಾಗಲೇ ನಾವು ಹೋಗುವುದಕ್ಕೂ ವ್ಯತ್ಯಾಸ ತುಂಬಾ ಜಾಸ್ತಿ ಇರ್ತದೆ. ಅಲ್ಲಿ ನಾನು ಯಾಕೆ ವಾಗ್ವಾದ ಅಥವಾ ಜಗಳ ಇದ್ದು ಅಂತಂದ್ರೆ, ಬುಧ ವಾಕ್ಕಾರಕ, ಅವನು ಮಾತುಗೆ ಕಾರಕನವನು. ಕುಜ ಅಲ್ಲಿಗೆ ಹೋದಾಗ ಅದೇ ಒಂದು ಅಂದ್ರೆ ನಿಮ್ಗೆ ಕಡ್ಡಿಗೀರಿ ಬೆಂಕಿ ಹಚ್ಚಿದಂಗೆ ಅದು ಒಂಥರ ಈ ಮಾತಿನ ಜಗಳಗಳು ಶುರು ಆಗ್ತಾ ಇರುತ್ತೆ. ನಾನೇನ್ ಕಡಿಮೆ ಇಲ್ಲ ಅಂತ. ಇದು ನಾವು ಮನೆಗಳಿಂದ ಹಿಡಿದು, ಪ್ರತಿಯೊಂದು ಮನೆಗಳಿಂದ ಹಿಡಿದು ದೇಶದವರೆಗೂ ನೋಡಬಹುದಾಗುತ್ತೆ. ದೇಶಗಳ ನಡುವೆ ಇಲ್ಲಿ ಮಂತ್ರಿಗಳು ಅಥವಾ ದೊಡ್ಡವರು ಅಲ್ಲಿಯ ಅಧಿಕಾರಿಗಳ ನಡುವೆ, ಇದೆಲ್ಲ ಒಂದು ಚಿಕ್ಕ ಮನೆಯಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೆ ನಾವು ಈ ಬದಲಾವಣೆಯನ್ನ ಈಗ ನೋಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ನಾಳೆಯಿಂದಲೇ. ಸರಿ ಗುರುಜಿ, ತಾವಾಗಲೇ ಹೇಳಿದ್ರಿ ಇದು ಶತ್ರು ಗ್ರಹ ಬುಧನ ಮನೆಗೆ ಕುಜ ಬರೋದ್ರಿಂದ ಪರಿಣಾಮಗಳು ಏನಾಗುತ್ತೆ? ಈಗ ಕುಜನ ಸ್ವಭಾವದ ಬಗ್ಗೆ ಹೇಳಿದ್ರು, ಬೆಂಕಿ ಕಾರಕ ಅಂತ. ಸೊ ಈಗ ಶತ್ರುವಿನ ಈ ಗ್ರಹವಾದಂತಹ ಬುಧನ ಮನೆಗೆ ಬರೋದ್ರಿಂದಾಗಿ ಪರಿಣಾಮಗಳು ಕೂಡ ಸಹಜವಾಗಿ ಆಗೇ ಆಗತ್ತೆ. ಸೊ ಎಂತಹ ಪರಿಣಾಮಗಳು ಬೀರುತ್ತೆ? ಅದು ಪೂರಕವಾಗಿರುತ್ತಾ ಇಲ್ವಾ? ನೋಡಿ, ಖಂಡಿತವಾಗಿ ಪೂರಕವಾಗಿಯೇ ಜಾಸ್ತಿ ಇರ್ತದೆ. ಕಾರಣ ಏನು ಅಂತಂದರೆ, ಈಗ ಕುಜ ಒಂದು ರಾಶಿಗೆ ಬಂದ ಅಂದರೆ 1.5 ತಿಂಗಳು ಇರ್ತಾನೆ ಅಂತ. ಸಾರ್ಧ ಮಾಸಂತು ಮಂಗಲಂ ಅಂತ ಇದೆ. ಅರ್ಧ ಸಹಿತವಾದಂತಹ 1 ತಿಂಗಳು, 1.5 ತಿಂಗಳು ಇರ್ತಾನೆ. ಅಲ್ಲಿ ಸ್ವಲ್ಪ ವಕ್ರಿ ಏನಾದ್ರು ಆದಾಳಾದ್ರೆ ಸ್ವಲ್ಪ ಜಾಸ್ತಿನೂ ಆಗಬಹುದು, ಅಥವಾ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೂ ಹೋಗ್ಬೋದು. ಸಾಧಾರಣವಾಗಿ ನೋಡಿ, ಕುಜ ಮುಂದಿನ ರಾಶಿಗೆ ಪ್ರವೇಶ ಮಾಡುವುದಕ್ಕಿಂತಲೂ 1 ವಾರ ಮುಂಚಿತವಾಗಿ ಅವನ ಕೆಲಸ ಆರಂಭವಾಗಿರ್ತದೆ. ಕುತ್ಸಿತ ಮನೋಭಾವನೆ ಅಥವಾ ಕುಜನರಿಂದ ತೊಂದರೆ ಅಥವಾ ಕುದೃಷ್ಟಿಯಲ್ಲಿ ನೋಡೋದು, ಇವೆಲ್ಲ ಅವನ ಸ್ವಭಾವವೇ. ಅವನಿಗೆ ಹೇಳೋದು ಏನು ಅಂತಂದರೆ, ದೃಷ್ಟಿಯ ವಿಚಾರದಲ್ಲಿ ಹೇಳೋದಿದ್ರೆ ಕ್ರೂರ ದೃಕ್ ತರುಣ ಮೂರ್ತಿ ರುದಾರಃ ಪೈತ್ತಿಕಃ ಸುಚಪಲಃ ಕೃಶಮಧ್ಯ ಅಂತ ಹೇಳ್ತದೆ. ಅಂದರೆ ಮನುಷ್ಯನನ್ನ ದುರ್ಬಲನನ್ನಾಗಿ ಮಾಡ್ತಾನಂತೆ ಮೊದಲು ತನ್ನ ದೃಷ್ಟಿಯಲ್ಲೇ. ಅದು ಏನಾಗಿರ್ತದೆ ಅಂದರೆ ಒಂದು ರೀತಿಯಲ್ಲಿ ವಕ್ರದೃಷ್ಟಿ, ಶನಿಯ ವಕ್ರದೃಷ್ಟಿಗಿಂತಲೂ ಕ್ರೂರವಾಗಿರ್ತದೆ. ಆದ್ದರಿಂದಲೇ ಕ್ರೂರ ದೃಕ್ ಅಂತಾನೆ ಹೇಳ್ತದೆ. ಕ್ರೂರ ದೃಕ್ ತರುಣ ಮೂರ್ತಿ ರುದಾರಃ, ತರುಣ ಮೂರ್ತಿ, ತರುಣನೇ ಆಗಿರ್ತಾನೆ, ಕ್ರೂರ ದೃಷ್ಟಿಯುಳ್ಳವನಾಗಿರ್ತಾನೆ, ನೆಟ್ಟ ದೃಷ್ಟಿಯುಳ್ಳವನಾಗಿರ್ತಾನೆ, ಜೊತೆಯಲ್ಲಿ ಕೆಂಪಡರಿದ ದೃಷ್ಟಿಯುಳ್ಳವನಾಗಿರ್ತಾನೆ. ಈಗ ಅಂಗಾರಕ ಅಂತ ಹೇಳಿದ್ರು ವಿಠಲ್. ಅಂಗಾರಕ ಅಂದ್ರೆ ಕೆಂಪು ಉಂಡೆ, ಆ ಉಂಡೆಯಂತಹ ಕೆಂಪಾದಂತಹ ಕಣ್ಣುಳ್ಳವನಾಗಿರ್ತಾನೆ. ಆ ದೃಷ್ಟಿ ಯಾವ ರಾಶಿಯ ಮೇಲೆ ಬೀಳುತ್ತದೆಯೋ ಆ ರಾಶಿಯವರು ಸುಟ್ಟು ಹೋಗ್ತಾರೆ, ಅಥವಾ ಅವರು ದುರ್ಗತಿಯನ್ನು ಹೊಂದುತ್ತಾರೆ, ಅವನತಿಯನ್ನು ಹೊಂದುತ್ತಾರೆ ಹೇಳುವಂತಹದ್ದು. ಈಗ ಕುಜ ಮೇಷರಾಶಿಗೆ ಮತ್ತು ವೃಶ್ಚಿಕ ರಾಶಿಗೆ ಅಧಿಪತಿಯಾಗಿದ್ದಾನೆ, ಸ್ವಕ್ಷೇತ್ರ ಅವನಿಗೆ, ಆಯ್ತಾ. ಆ ಸ್ವಕ್ಷೇತ್ರದಲ್ಲಿ ಇದ್ದಾಗ ಅವನು ಏನೋ ದುಷ್ಫಲಗಳನ್ನು ಅಷ್ಟು ಕೊಡೋದಿಲ್ಲ. ಆದ್ರೆ ಬೇರೆ ರಾಶಿಯನ್ನು ಪ್ರವೇಶ ಮಾಡಿದಾಗ ಆ ರಾಶಿಯಲ್ಲಿ ಕೆಲವಷ್ಟು ಅವಘಡಗಳನ್ನ, ತೊಂದರೆಗಳನ್ನ ಮಾಡ್ತಾ ಹೋಗ್ತಾನೆ. ಅಂದಾಗ ಇಲ್ಲಿ ಮಿಥುನ ರಾಶಿಯವರಿಗಂತೂ ತುಂಬಾ ತೊಂದರೆ ಇದ್ದದ್ದೇ. ಯಾಕೆಂದ್ರೆ ಶತ್ರುವಿನ ಮನೆ ಅದು, ಶತ್ರುಗಳು ಹುಟ್ಟುಕೊಳ್ತಾರೆ, ಇಲ್ಲ ಅಂದ್ರೂ ಶತ್ರುಗಳು ಹುಟ್ಟುಕೊಳ್ತಾರೆ, ಅಥವಾ ಇಲ್ಲ ಅಂದ್ರೆ ಹುಲ್ಲು ಕಡ್ಡಿಯೂ ಶತ್ರುವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆ. ಇದು ಕೇವಲ ಮನುಷ್ಯನ ಮೇಲೆ ಮಾತ್ರ ಅಲ್ಲ, ಪ್ರಾಣಿಗಳಲ್ಲಾಗ್ಬೋದು, ಅಥವಾ ಮರಗಿಡಗಳಲ್ಲಾಗ್ಬೋದು, ಅಥವಾ ಪರ್ವತಗಳಲ್ಲಾಗಿರ್ಬೋದು, ಅಥವಾ ಬೆಟ್ಟ ಗುಡ್ಡಗಳಲ್ಲಾಗಿರ್ಬೋದು, ನದಿಗಳಲ್ಲಾಗಿರ್ಬೋದು. ಅವನ ದೃಷ್ಟಿ ಎಲ್ಲೆಲ್ಲಿ ಬೀಳುತ್ತದೆಯೋ ಅದನ್ನೆಲ್ಲವನ್ನು ಅವನು ಆಕರ್ಷಣೆ ಮಾಡ್ತಾನೆ. ಅದರ ಜೊತೆಯಲ್ಲಿ ತನ್ನ ಪ್ರಭಾವವನ್ನು ಜಾಸ್ತಿ ಮಾಡ್ತಾನೆ. ಈಗ ಕನ್ಯಾ ರಾಶಿಯ ಮೇಲೆ ಬೀಳ್ತಾ ಇದೆ. ಕನ್ಯಾ ರಾಶಿಯ ಮೇಲೆ ಶುಕ್ರನ ಮೇಲೆ ಬಿದ್ದಾಗ ಏನಾಗ್ತದೆ, ಸಂಪತ್ತುಗಳು ಕಡಿಮೆ ಆಗ್ತದೆ. ಕನ್ಯಾ ರಾಶಿಯವರಿಗೆ ಸಂಪತ್ತು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಜೊತೆಯಲ್ಲಿ ಬರಬೇಕಾದಂತಹ ಸಂಪತ್ತು ಬರೋದಿಲ್ಲ, ಬಂದ ಸಂಪತ್ತು ಸುಟ್ಟು ಹೋಗ್ತದೆ, ಅರ್ಥಾತ್ ನಾಶವಾಗಿ ಹೋಗ್ತದೆ. ಜೊತೆಯಲ್ಲಿ ಕನ್ಯಾ ರಾಶಿಯ ಸ್ವಭಾವವನ್ನು ನಾವು ನೋಡುವಾಗ, ಒಂದು ಕನ್ಯೆ ದೋಣಿಯ ಮೇಲೆ ಕುಳಿತು
ಕೈಯಲ್ಲಿ ಸಸ್ಯವನ್ನು ದೀಪವನ್ನು ಹಿಡಿದುಕೊಂಡು ಪ್ರಯಾಣ ಮಾಡ್ತಾ ಇರತಕ್ಕಂತಹ ಸ್ವರೂಪ ಅಂತ ಹೇಳಲ್ಪಡ್ತದೆ. ಅಂದರೆ ಏನು, ಅಲ್ಲಿ ಇರುವಂತಹ ಎಲ್ಲ ವಸ್ತುಗಳಿಗೂ ತೊಂದರೆ ಆಗ್ತದೆ, ಸಸ್ಯಕ್ಕೆ ತೊಂದರೆ ಆಗ್ತದೆ. ಅಂದರೆ ಗಿಡಗಳನ್ನು ಬೆಳೀಲಿಕ್ಕೆ ಆಗೋದಿಲ್ಲ, ದವಸ ಧಾನ್ಯಗಳನ್ನು ಬೆಳೀಲಿಕ್ಕೆ ಆಗೋದಿಲ್ಲ. ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅಂದರೆ ನದಿಯಲ್ಲಾಗಿರಲಿ ಸಮುದ್ರದಲ್ಲಾಗಿರಲಿ ತೊಂದರೆಗಳು ಜಾಸ್ತಿ ಆಗ್ತದೆ, ನಷ್ಟವಾಗ್ತದೆ. ಅದಕ್ಕಿಂತಲೂ ಬೆಂಕಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತಂದರೆ ಆ ಬೆಂಕಿಯಿಂದಲೇ ಎಲ್ಲವೂ ಸುಟ್ಟು ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಜೊತೆಯಲ್ಲಿ ಕನ್ಯೆಯಾಗಿರ್ತಕ್ಕಂಥವಳು, ಕನ್ಯೆಯರಿಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ. ಅಂದರೆ ಈ 4 ವಸ್ತುಗಳು 4 ಸಹಿತವಾಗಿ ಕುಜನ ದೃಷ್ಟಿಗೆ ಒಳಪಡ್ತದೆ. ಅಂದಾಗ ಶುಕ್ರ ಶೃಂಗಾರಕಾರಕ, ಅಲಂಕಾರ ಸಾಮಗ್ರಿಗಳಿಗೆ ಅಧಿಪತಿ. ಅವುಗಳು ಸಹಿತವಾಗಿ ಬೆಲೆ ಜಾಸ್ತಿ ಆಗ್ಬೋದು, ಮನುಷ್ಯರಿಗೆ ಅದನ್ನು ಕೊಂಡುಕೊಳ್ಳಲಿಕ್ಕೆ ಕಷ್ಟ ಆಗ್ಬೋದು, ತೊಂದರೆಯನ್ನು ಅನುಭವಿಸಬೇಕಂತಹ ಸಂದರ್ಭ ಇರ್ತದೆ. ವ್ಯಾಪಾರಸ್ಥರಿಗಂತೂ ನಷ್ಟ ಉಂಟಾಗ್ತದೆ, ವ್ಯಾಪಾರವೇ ಆಗೋದಿಲ್ಲ. ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರ್ತಕ್ಕಂಥ ಮಳೆ ವಿಚಾರಕ್ಕೆ ಏನಿದೆ, ಮಳೆಯ ವಿಚಾರದಲ್ಲೂ ಅಷ್ಟೇ. ಅವನು ಕೆಂಡದಂತಹ ಇದಾದಾಗ ಮಳೆ ಬಂದರೂ ಸಹಿತವಾಗಿ ಭೂಮಿಯಲ್ಲಿ ಇಂಗು ಹೋಗ್ತದೆ ಬಿಟ್ರೆ ಭೂಮಿಯಲ್ಲಿ ತಂಪಾಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಈಗಾಗಲೇ ನಾವು ಕಾಣ್ತಾ ಇದ್ದೇವೆ, ಆಯ್ತಾ, ಭೂಮಿ ಎಲ್ಲವೂ ಒಡೆದು ಬಾಯಿ ಕಳಿಲಿಕ್ಕೆ ಆರಂಭವಾಗುತ್ತಿದೆ. ಅಂದಾಗ ಆ ಕುಜನ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂದ್ರೆ ಅವನು ಪ್ರಥಮ ಗ್ರಹವಾಗಿದ್ದರೂ ಸಹಿತವಾಗಿ ಯೋಗಕಾರಕನು ಹೌದವನು. ಒಂದು ಯೋಗವನ್ನು ಕೊಡ್ತಾನೆ, ರುಚಕ ಹೇಳುವಂತ ಒಂದು ಯೋಗವನ್ನು ಕೊಡ್ತಾನೆ, ವ್ಯಾಪಾರಸ್ಥರಿಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಆದ್ರೆ ಮಿಥುನ ರಾಶಿಯವರಿಗೆ ಮಾತ್ರ ತೊಂದರೆಯನ್ನು ಜಾಸ್ತಿ ಮಾಡ್ತಾನೆ. ಆಗ ಮಿಥುನ ರಾಶಿ ಈಗ ಬುಧನಿಗೆ ವಾಕ್ಕಾರಕ ಅಂತ ಹೇಳಿದ್ರು, ವಾಕ್ಸ್ಥಾನ, ಮಾತಿನ ಯುದ್ಧಗಳು ಜಾಸ್ತಿ, ಮಾತಿನಿಂದನೇ ಸಮಸ್ಯೆ. ಹೌದು, ದೃಷ್ಟಿ ಯುದ್ಧಗಳು ಜಾಸ್ತಿ ಆಗ್ತದೆ, ಮುಷ್ಟಿ ಯುದ್ಧಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕಿಂತಲೂ ಜಾಸ್ತಿಯಾಗಿ ರಾಜ್ಯಗಳಲ್ಲಾಗಿರಲಿ ಅಥವಾ ರಾಷ್ಟ್ರಗಳಲ್ಲಾಗಲಿ ಯುದ್ಧ ಉಂಟಾಗುವಂತಹ ಸಾಧ್ಯತೆಗಳಿದ್ದಾವೆ, ಗುಡುಗು ಸಿಡಿಲುಗಳಾಗುವಂತಹ ಸಾಧ್ಯತೆ ಇದೆ. ಅದಕ್ಕಿಂತಲೂ ಭೀಕರವಾದಂತಹ ಗಾಳಿ ಬೀಸುವಂತಹ ಸಾಧ್ಯತೆ ಇದೆ, ಉಷ್ಣ ವಲಯಗಳು ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಇದನ್ನೆಲ್ಲವನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ಕೇವಲ ಕುಜನ ದೃಷ್ಟಿಯಲ್ಲಿದೆ. ಆದ್ದರಿಂದಲೇ ಕ್ರೂರದೃಕ್, ತರುಣಮೂರ್ತಿ, ರುದಾರಹ, ಪೈತಿಕಃ, ಸುಚಪರ, ಕೃಷ ಮಧ್ಯ, ಈ ರೀತಿಯಾಗಿ ಅವನ್ನು ವರ್ಣನೆ ಮಾಡಿದ್ದಾರೆ. ಕುಜನ ಸ್ವರೂಪವನ್ನು ವರ್ಣನೆ ಮಾಡುವಾಗ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕುಜ ಎಲ್ಲೆಲ್ಲಿ ಇದು ಮಾಡ್ತಾನೆ ಅಂದ್ರೆ ಸತ್ವಂ ಕುಜಃ, ಮನುಷ್ಯನಿಗೆ ಸತ್ವವನ್ನು ಕೊಡುವನು, ತಾಕತ್ತನ್ನ ಸತ್ವವನ್ನು ಕೊಡುವನು. ಅವನು ದೃಷ್ಟಿ ಬಿಟ್ಟ ಅಂದರೆ ಮನುಷ್ಯನ ಸತ್ವವೇ ಉಡುಗಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಾಕ್ ತಡವರಿಸುವಂತಹ ಸಾಧ್ಯತೆ ಇರ್ತದೆ, ಆಯ್ತಾ. ವಕ್ರಹ ಅಂತ ಹೇಳ್ತದೆ ಇಲ್ಲಿ. ಈ ಸ್ಥಾನಕ್ಕೆ ವಕ್ತ್ರ ಅಂತ ಹೆಸರು. ವಕ್ತೃತ್ವ ಬರಬೇಕು ಅಂತ ಆದರೆ ಆ ವಕ್ರನ ದೃಷ್ಟಿ ಏನಾದ್ರು ಬಿದ್ದು ಹೋಯ್ತೋಳಾದ್ರೆ ವಕ್ತೃತ್ವ ಬರೋದಿಲ್ಲ, ಅವರು ವಕ್ರ ಆಗಿ ಹೋಗುವಂತಹ ಸಾಧ್ಯತೆ ಇರ್ತದೆ. ಅಂದ್ರೆ ಏನು, ಮಾತು ತಡವರಿಸ್ತದೆ, ಮಾತೇ ನಿಂತು ಹೋಗುವಂತಹ ಸಾಧ್ಯತೆ ಇರ್ತದೆ, ಮಾತಿನಲ್ಲಿ ಸತ್ವ ಇರೋದಿಲ್ಲ, ಮಾತಿನ ಗುಣಲಕ್ಷಣಗಳೆಲ್ಲವೂ ಸಹಿತವಾಗಿ ವೈಪರೀತ್ಯವನ್ನು ಹೊಂದುತ್ತದೆ, ಮತ್ತೊಬ್ಬರ ಮೇಲೆ ಅದು ವಿಪರೀತವಾದಂತಹ ಪರಿಣಾಮವನ್ನು ಕೊಡ್ತದೆ. ಹೀಗಾಗಿ ಕುಜನ ದೃಷ್ಟಿ ಮಹಾ ಅಪಾಯವೇ ಹೌದು. ಅದಕ್ಕೆ ಉಪಾಯ ಏನು ಹೇಳುವಂತಹದ್ದನ್ನು ಮುಂದೆ ನೋಡಬೇಕು. ಸರಿ, ಖಂಡಿತವಾಗ್ಲೂ. ಅಂದರೆ ಈ 2 ಗ್ರಹಗಳ ಸಂಚಾರದಿಂದ ಆಗುವಂತಹ ಯೋಗ ಮತ್ತು ದೋಷಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಶುಕ್ರ ಬಲಹೀನನಾಗ್ತಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದು ಯಾವ ರೀತಿಯ ಪ್ರಭಾವಕ್ಕೆ ಕಾರಣ ಆಗತ್ತೆ ವಿಠಲ್ ಭಟ್ರೆ? ಶುಕ್ರ ಶುಭಂ ಅಂತ, ಶುಕ್ರನಿಂದ ಶುಭವನ್ನು ಬಯಸು ಅಂತ ಹೇಳ್ತಾರೆ. ಸೊ ಶುಭ ಅನ್ನುವಂಥದ್ದನ್ನ ಕಾಣದೇ ಇರುವ ಪರಿಸ್ಥಿತಿ ಆಗ್ಬಿಡುತ್ತೆ. ಏನೋ ಒಂದು ಶುಭನೇ ಕೇಳಿದ್ರೆ ಒಂದು ಒಳ್ಳೆ ಮಾತಾಡ್ರಪ್ಪ ಅಂತ ಹೇಳ್ತಾರಲ್ಲ, ನಾ ಜ್ಯೋತಿಷಿಗಳು ಜಾಸ್ತಿ ಬೈತಾ ಇರ್ತಾರೆ, ಟ್ರೋಲ್ ಮಾಡ್ತಿರ್ತಾರೆ, ಒಳ್ಳೇದೊಂದು ಹೇಳಲ್ವಲ್ಲ ನೀವು. ಏನಾಗುತ್ತೆ, ಈ ಶುಕ್ರನೇ ನೀಚ ಸ್ಥಿತಿಯಲ್ಲಿದ್ದಾಗ ಸಾಮಾಜಿಕವಾಗಿ ಎಲ್ಲವರಿಗೂ ಸಹ ಶುಕ್ರ ಧನಕಾರಕನಾಗಿರ್ತಾನೆ, ಶುಕ್ರ ವಿವಾಹ ಕಾರಕನಾಗಿರ್ತಾನೆ, ಶುಕ್ರ ಸುಖ ದಾಂಪತ್ಯ ಜೀವನ ಕಾರಕನಾಗಿರ್ತಾನೆ. ಸೊ ಈ ಶುಕ್ರನೇ ನೀಚತ್ವದಲ್ಲಿದ್ದಾಗ ದ್ವಾದಶ ರಾಶಿಗಳಿಗೂ ಸಹ ಪ್ರಮುಖವಾಗಿ ಈ ಎಲ್ಲದೂ ಸಹ ಪೆಟ್ಟು ಬೀಳ್ತದೆ, ಈ ಎಲ್ಲ ವಿಚಾರಗಳಲ್ಲೂ. ಸೊ ಯಾವುದೇ ರಾಶಿಯವರಾಗಿರಲಿ ಶುಕ್ರ ನೀಚತ್ವ ಹೋದಾಗ ಅವರಿಗೆ ಲಿಕ್ವಿಡ್ ಕ್ಯಾಶ್ ಸಮಸ್ಯೆ ತುಂಬಾ ಆಗ್ಬಿಡುತ್ತೆ, ಆರ್ಥಿಕ ವಿಚಾರಗಳು ತುಂಬಾ ಸಮಸ್ಯೆ ಆಗುತ್ತೆ. ಮದುವೆಗೋಸ್ಕರ ಹೆಣ್ಣು ಗಂಡ ಹುಡುಕ್ತಾ ಇರ್ತಾರೆ, ಸೆಟ್ ಆಗ್ತಾ ಇರೋದಿಲ್ಲ, ಅಥವಾ ಆಲ್ರೆಡಿ ಮದುವೆ ಆಗಿರುತ್ತೆ, ಸುಖ ದಾಂಪತ್ಯ ಜೀವನ ಇಲ್ಲ, ಅವ್ರಿಗೇನೋ ಗಂಡ ಹೆಂಡತಿ ಜಗಳ ತೀರುತ್ತೆ, ಇದು ಮೂಲತಃ ಆಗುತ್ತೆ. ಆದರೆ ಶುಕ್ರ ಅಂತ ಹೇಳ್ತೀವಿ, ನಿಮಗೆ 1 ತಿಂಗಳು ಹೀಗಿದ್ದಾಗ ಸಮಾಜದ ಮೇಲೆ ಅಥವಾ ಆನ್ ಎ ಬ್ರಾಡರ್ ಲೆವೆಲಲ್ಲಿ ತುಂಬ ಬೇರೆ ಬೇರೆ ರೀತಿಯಲ್ಲಿ ಪ್ರಮಾಣವನ್ನು ಕೊಡ್ತಾ ಇರ್ತಾನೆ. ಅವನು ಫಿಲ್ಮ್ ಫೀಲ್ಡ್ ಮೇಲೆ ತುಂಬ ಜಾಸ್ತಿ ಎಫೆಕ್ಟ್ ಅನ್ನು ಕೊಡ್ತಾನೆ, ಫಿಲ್ಮ್ ಫೀಲ್ಡ್ ಮೇಲೆ. ಆಮೇಲೆ ಜೊತೆಗೆ ಶೇರ್ ಮಾರ್ಕೆಟ್ ಮೇಲಂತೂ ಅಲ್ಲೋಲ ಕಲ್ಲೋಲ ಮಾಡುವ ತಾಕತ್ತಿದೆ ಶುಕ್ರನಿಗೆ. ಕುಜನಿಗೂ ಇದೆ, ಶುಕ್ರನಿಗೂ ಇದೆ. ಕುಜ ವೈರಿ ಮನೆಯಲ್ಲಿ ಹೋದ್ರೆ ಶುಕ್ರ ನೀಚತ್ವಕ್ಕೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಶೇರ್ ಮಾರ್ಕೆಟ್ ಕತೆ ಏನಾಗ್ಬೋದು ಅನ್ನುವಂಥದ್ದು ಸ್ವಲ್ಪ ಯೋಚನೆ ಮಾಡಬೇಕು. ಸೊ ಆದ್ರಿಂದಾಗಿ ಶುಕ್ರ ನೀಚತ್ವದಿಂದಾಗ ಈ ರೀತಿಯ ಸಮಸ್ಯೆಗಳು ಆಗುತ್ತೆ. ಶುಕ್ರ ನೀಚತ್ವದಲ್ಲಿದ್ದಾಗ ರಾಜಕೀಯದಲ್ಲಿ ಸರ್ಕಾರಗಳಿಗೂ ಸಹ ಸಮಸ್ಯೆ ಆಗುತ್ತೆ. ಸರ್ಕಾರಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫಂಡ್ಗಳು ರಿಲೀಸ್ ಮಾಡಕ್ಕೆ ಹೊರತು ಫಂಡ್ ಇರಲ್ಲ, ರಿಲೀಸ್ ಮಾಡೋದು ಆಮೇಲೆ
ಕತೆ ಆಯಿತು. ಸೊ ಈ ಒಂದು ತಿಂಗಳೇನಿದೆಯಲ್ಲ ಈ ಶುಕ್ರ ನೀಚತ್ವದ ಕನ್ಯಾ, ಅದು ಬಹಳಷ್ಟು ಬೇರೆ ಬೇರೆ ರೀತಿಯ ಪರಿಣಾಮಗಳು ಬೀಳುತ್ತೆ. ಅದು ಕೂಡ ಬಹಳ ಮುಖ್ಯ, ಒಂದೊಂದು ರಾಶಿಯವರಿಗೂ ಸಹ ವಿಚಿತ್ರವಾದ ವಿಭಿನ್ನವಾದಂತಹ ಸಮಸ್ಯೆಗಳು ಕೊಡುತ್ತೆ. ಸೊ ಈಗ ಮೇಷರಾಶಿಯವರಿಗೆ ಧನಾಧಿಪತಿ, ಕುಟುಂಬಾಧಿಪತಿ ಹಾಗೂ ಸಪ್ತಮಾಧಿಪತಿ ಶುಕ್ರ ಆಗ್ತಾನೆ. ಸೊ ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ ಸಖತ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಮದುವೆ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ, ದೂರ ಪ್ರಯಾಣ ವಿಚಾರದಲ್ಲಿ, ಹಲವಾರು ವಿಚಾರದಲ್ಲಿ ಶುಕ್ರ ಇನ್ನು 1 ತಿಂಗಳು ಸಮಸ್ಯೆಯನ್ನು ಕೊಡಲಿದ್ದಾನೆ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿಯಾಗಿ ಪಂಚಮದಲ್ಲಿ ನೀಚ ಸ್ಥಿತಿಯಲ್ಲಿದ್ದಾಗ ಯಾವುದೇ ಕೆಲಸ ಕಾರ್ಯಗಳನ್ನ, ಎಷ್ಟೋ ಕೆಲಸಕ್ಕೆ ಕೈ ಹಾಕಿದ ಯಾವ ಕೆಲಸನೂ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಇದು ಬಂದ್ಬಿಡುತ್ತೆ ಅವರಿಗೆ. ಜೊತೆಗೆ ಸಾಲ ಬಾಧೆಗಳು ಪರಾಕಾಷ್ಠೆಗೆ ಹೋಗ್ಬಿಡುತ್ತೆ, ಶತ್ರು ಬಾಧೆಗಳು ಬಹಳ ಪರಾಕಾಷ್ಠೆಗೆ ಹೋಗ್ಬಿಡುತ್ತೆ ಷಷ್ಠಾಧಿಪತಿ ಆದ್ದರಿಂದ. ಮಿಥುನ ರಾಶಿಯವರಿಗೆ ಪಂಚಮ ವ್ಯಾಧಿಪತಿ ಆಗುತ್ತೆ, ಸೇಮ್ ಅದೇ ರೀತಿ ಲಾಸ್ಗಳು ಸ್ವಲ್ಪ ಜಾಸ್ತಿ ಆಗ್ತದೆ. ಮಾತು ಕೊಟ್ಟು ಕಳ್ಕೊಂಡೆ, ಹಾಳು ಮಾಡ್ಕೊಂಡೆ ಅನ್ನೋ ರೀತಿಯಲ್ಲಿ ಮಿಥುನ ರಾಶಿಯವರು ಕಷ್ಟಪಟ್ಟು, ಅದು ಜೊತೆ ಕುಜ ಬೇರೆ ಅಲ್ಲೇ ಇರ್ತಾನೆ, ಅವನು ಕೆಟ್ಟದಾಗಿ ಮಾತಾಡಿಸ್ತಾನೆ. ನಾನು ಮಾತಾಡಬಾರ್ದಾಗಿತ್ತು, ಮಾತಾಡ್ಬಿಟ್ಟೆ, ಈಗೆಲ್ಲ ನಾನು ಅನುಭವಿಸ್ಬೇಕು, ನಾನು ಹಣೆ ಬರ ಅನ್ಕೊಂಡ ರೀತಿಯಲ್ಲಿ. ಅಂದ್ರೆ ಮಿಥುನ ರಾಶಿ ಸ್ವಲ್ಪ ಮೌನವಾಗಿದ್ರೆ ಇನ್ನು 1-2 ತಿಂಗಳು ಬಹಳ ಅನುಕೂಲ ಅವರಿಗೆ ಅಂತ. ಕರ್ಕಾಟಕ ರಾಶಿಯವರಿಗೆ ಪ್ರಾಫಿಟ್ ಅಲ್ಲಿ ಲಾಸ್ ಆಗ್ತಕ್ಕಂಥದ್ದು, ತಾಯಿ ಆರೋಗ್ಯ ಬಾಧೆ ಆಗ್ತಕ್ಕಂಥದ್ದು, ಹಲವಾರು ವಿಚಾರದಲ್ಲಿ ಸಮಸ್ಯೆಗಳು. ತೃತೀಯದಲ್ಲಿ ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರಿಂದ ಸಮಸ್ಯೆ ಆಗ್ತಕ್ಕಂಥದ್ದು, ಅವರಿಗೆ ಸಮಸ್ಯೆ ಆಗ್ತಕ್ಕಂಥದ್ದೆಲ್ಲ ಇರ್ತದೆ. ಸಿಂಹರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಸಮಸ್ಯೆ ಆಗಲಿದೆ, ಆರ್ಥಿಕ ವಿಚಾರಗಳಲ್ಲಿ ಸಮಸ್ಯೆ ಆಗಿದೆ, ಅಕ್ಕ ತಂಗಿ ಅಣ್ಣ ತಮ್ಮದ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಅವರ ರಾಶಿಯಲ್ಲೇ ಆಗ್ತಾನೆ, ಆದ್ಮೇಲೆ ಭಾಗ್ಯಾಧಿಪತಿ ಬೇರೆ ಆಗಿರ್ತಾನೆ, ತಂದೆಯವರಿಗೆ ಸಮಸ್ಯೆ ಆಗುತ್ತೆ. ಅದೃಷ್ಟದ ಬೆನ್ನು ಹತ್ತಿ ಹೋದಂತಹ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಅಥವಾ ಏನಾದ್ರು ಈ ಜೂಜಾಟ ಅದರಿಂದೆಲ್ಲ ಸಮಸ್ಯೆ ಆಗುತ್ತೆ, ಲಾಸ್ ಮಾಡ್ಕೊಳ್ತಾರೆ. ದುಡ್ಡಿನ ವಿಚಾರದಲ್ಲಿ ತುಂಬಾ ಲಾಸ್ ಮಾಡ್ಕೊಳ್ತಾರೆ 1 ತಿಂಗಳಂತೂ ಕನ್ಯಾ ರಾಶಿಯವರು. ತುಲಾ ರಾಶಿಯವರಿಗಂತೂ ರಾಶ್ಯಾಧಿಪತಿನೇ ಆಗಿರ್ತಾನೆ, ಅದರಿಂದ ಆರೋಗ್ಯದ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ವಿದೇಶ ಪ್ರಯಾಣ ವಿಚಾರ ನಷ್ಟ ತುಂಬಾ ಜಾಸ್ತಿ ಇರುತ್ತೆ ತುಲಾ ರಾಶಿಯವರಿಗೆ ಶುಕ್ರ ನೀಚತ್ವದಿಂದಾಗಿ. ವೃಶ್ಚಿಕ ರಾಶಿಯವರಿಗೆ ವಿವಾಹ, ದೂರ ಪ್ರಯಾಣ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆಲ್ಲ ದ್ವಾದಶ ರಾಶಿಗಳ ಮೇಲೆ ಒಂದು ರೀತಿ ಎಲ್ಲಾ ರೀತಿ ಒಂದೊಂದು ರಾಶಿಯವರಿಗೂ ವಿಭಿನ್ನವಾಗಿರುತ್ತೆ. ಶುಕ್ರ ಅವರ ರಾಶಿಯಿಂದ ಎಷ್ಟನೇ ಮನೆ ಅಧಿಪತಿ ಅನ್ನೋದ್ರ ಮೇಲೆ ಇದೆಲ್ಲ ನಿಂತಿರುತ್ತೆ. ಧನುರಾಶಿಯವರಿಗೆ ಕೊನೆಯದಾಗಿ ಕರ್ಮಸ್ಥಾನ, ಉದ್ಯೋಗದ ವಿಚಾರದಲ್ಲಿ ಪ್ರಾಬ್ಲಮ್, ರೋಗದ ವಿಚಾರ ಪ್ರಾಬ್ಲಮ್ ಇರ್ತದೆ. ಮಕರ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ ಇವರಿಗೆ, ಮಕರ ರಾಶಿಯವರಿಗೆ. ಜೊತೆಗೆ ಉದ್ಯೋಗದ ಬಾಧೆ ಆಗುತ್ತೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೆ ತಾಯಿ ಮನೆ, ವಿವಾಹಿತ ಕುಂಭರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಸ್ವಲ್ಪ ಹಿನ್ನಡೆ ಆಗುತ್ತೆ, ಸಪೋರ್ಟ್ ಸಿಗಲ್ಲ, ತಂದೆನೂ ಸಪೋರ್ಟ್ ಸಿಗಲ್ಲ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುತ್ತೆ. ಮೀನ ರಾಶಿಯವರಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ವಿಚಾರದಲ್ಲಿ, ಅವರದೇ ಆರೋಗ್ಯದ ವಿಚಾರದಲ್ಲಿ, ಸಪ್ತಮದಲ್ಲೇ ನೀಚ ಶುಕ್ರ ಆದ್ರಿಂದ ದಾಂಪತ್ಯದ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್ ವಿಚಾರದಲ್ಲಿ ಕೂಡ ಸಮಸ್ಯೆ ಆಗುತ್ತೆ. ಸೊ ಅದರಿಂದ ಹೀಗೆ ಮೇಷಾದಿ ದ್ವಾದಶ ರಾಶಿಯವರೆಗೂ ವಿಭಿನ್ನವಾಗಿರತಕ್ಕಂಥ ಸಮಸ್ಯೆಗಳು ಶುಕ್ರ ನೀಚತ್ವದಿಂದಲೇ ಬರುತ್ತೆ. ಕುಜನದ ಮತ್ತೆ ಬೇರೆ. ಸರಿ, ಕುಜನ್ ಮತ್ತೆ ಮಾತಾಡೋಣ ಅಂತ. ಈಗ ಕಾಲರ್ಸ್, ವೀಕ್ಷಕರೇ, ಕುಜ ದೃಷ್ಟಿ ಯುದ್ಧ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಪ್ರಶ್ನೆ ಏನಾದರೂ ಇದ್ದರೆ ತಾವು ಕೂಡ ಕರೆ ಮಾಡಿ ಅದಕ್ಕೆ ಉತ್ತರವನ್ನು ಪಡಿಬಹುದು. ಜ್ಯೋತಿಷಿಗಳು ಉತ್ತರವನ್ನು ಕೊಡ್ತಾರೆ. ಈಗ ಮೊದಲ ಕಾಲರ್ ರೆಡಿ ಇದ್ದಾರೆ, ಹಾಸನದಿಂದ ಕವಿತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಕವಿತಾ ಅವರೇ. ನಮಸ್ತೆ ಮೇಡಮ್. ಕವಿತಾ ಅವರೇ, ತಮ್ಮ ಪ್ರಶ್ನೆ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಏನಮ್ಮ ಮಗನ ಬಗ್ಗೆ ಏನು ಪ್ರಶ್ನೆ? ಮಗನ್ಗೆ ಕೆಲಸ ಆಗ್ತಾ ಇಲ್ಲ, ಅವನು ಸಾಫ್ಟ್ವೇರ್ ಇಂಜಿನಿಯರ್, CS ಆಗಿದೆ, ಕೆಲಸ ಆಗ್ತಾ ಇಲ್ಲ, ಅದಕ್ಕೆ ಕೇಳಬೇಕು. ಸರಿ, ರಾಶಿ ನಕ್ಷತ್ರ ಹೇಳ್ಬಿಡಿ. ಅವನ ರಾಶಿ ಧನಸ್ಸು ರಾಶಿ. ಸರಿ, ಅವನು ಅಕ್ಟೋಬರ್ 2, 2003 ಹುಟ್ಟಿರೋದು. ಆಯ್ತಮ್ಮ, ಆಯ್ತು. ಈಗ ಕುಜ ಇವತ್ತಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಏನು ಪ್ರಭಾವಗಳು ಅನ್ನೋದನ್ನು ಕೂಡ ಹೇಳ್ತಾರೆ. ಗುರುಜಿ ತಾವು ಹೇಳೋದಾದ್ರೆ. ಕವಿತಾರವರೇ, ಹೇಳಿ. ನಿಮ್ಮ ಮಗನ ಬಗ್ಗೆ ಕೇಳ್ತಾ ಇದ್ದೀರಿ, ಧನು ರಾಶಿ ಅಲ್ವಾ? ನೋಡಿ, ಧನು ರಾಶಿಗೆ ಕುಜನ ಪೂರ್ಣ ದೃಷ್ಟಿ ಬೀಳುತ್ತದೆ. ಧನು ರಾಶಿಗೆ ಗುರುವಿನ ಬಲ ಇಲ್ಲ, ಈಗಾಗಲೇ ಅರ್ಧಾಷ್ಟಮ ಶನಿ ಇದೆ, ಕೆಲಸ ಕಾರ್ಯಗಳು ಅರ್ಧಂಬರ್ಧ ಆಗಿ ನಿಂತು ಹೋಗ್ತದೆ. ಇನ್ನೇನು ಉದ್ಯೋಗ ಆಗೇ ಹೋಯ್ತು ಹೇಳುವಂತಹ ಭಾವನೆ ಇರ್ತದೆ, ಉದ್ಯೋಗ ಆಗಲ್ಲ. ಆರ್ಥಿಕವಾಗಿಯೂ ಸಾಕಷ್ಟು ಸಂಕಷ್ಟಗಳು ಉಂಟಾಗುವಂತಹದ್ದಿದೆ. ವೈವಾಹಿಕ ಜೀವನಕ್ಕೂ ತೊಂದರೆ ಉಂಟಾಗ್ತದೆ. ಯಾಕೆಂದ್ರೆ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಕುಜ ನಿಂತಿದ್ದಾನೆ ಅಂತಂದ್ರೆ ಅಲ್ಲಿ ಪತ್ಯು ಸುಖಂ ಸಪ್ತಮೆ, 7ನೇ ಮನೆಯಿಂದ ಗಂಡನ ಸುಖ ಅಥವಾ ಹೆಂಡತಿಯ ಸುಖವನ್ನು ನೋಡಬೇಕು ಅಂತಿದೆ. ಹೀಗಾಗಿ ನಿಮ್ಮ ಮಗನ ಇದರಲ್ಲಿ ಹೇಳೋದಿದ್ರೆ 7ನೇ ಮನೆಯಲ್ಲಿ ಕುಜ ನಿಂತು ನೋಡ್ತಾ ಇದ್ದಾನೆ ಅಂದರೆ ವ್ಯಾವಹಾರಿಕವಾಗಿ ಅವನಿಗೆ ಉದ್ಯೋಗವೇ ಬೇಡ, ವ್ಯವಹಾರ ಏನಾದ್ರು ಮಾಡಿಬಿಡೋಣ ಹೇಳುವ ಭಾವನೆಯೂ ಮೂಡ್ತದೆ. ಅದೇ ಅದರಿಂದ ಕೆಟ್ಟ ಯೋಚನೆಗಳನ್ನು ತರುವಂತಹ ಸಾಧ್ಯತೆ ಇದೆ. ಅದೆಲ್ಲ ದೋಷ ಪರಿಹಾರಕ್ಕೆ ಈಗ ನಿಮ್ಮ ಮಗನಿಗೆ ಸಪ್ತಮದಲ್ಲಿ ಕುಜ ಬರೋದ್ರಿಂದ ವಿಶೇಷವಾಗಿ ಒಂದು ಸುಬ್ರಹ್ಮಣ್ಯೇಶ್ವರನಿಗೆ ಆರಾಧನೆ ಮಾಡ್ಕೊಳ್ಳಿ. ಅವನೇ ಹೋಗ್ಬೇಕು ಸ್ವಾಮೀಜಿ, ನಾವು ಹೋದ್ರೂ ಆಗುತ್ತೆ? ಅವನೇ ಮಾಡ್ಬೇಕಲ್ಲ, ಅವನಿಗೆ ಅಲ್ವಾ. ಮತ್ತೆ ಕರ್ಮಸ್ಥಾನದಲ್ಲಿ ಶುಕ್ರನು ನೀಚನಾಗುವುದರಿಂದ ಉದ್ಯೋಗದಲ್ಲೂ ತೊಂದರೆ ಆಗ್ತದೆ,
ಆ ಉದ್ಯೋಗಕ್ಕಾಗಿ ವಿಶೇಷವಾಗಿ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ವಸ್ತ್ರಾದಿಗಳನ್ನು ದಾನ ಮಾಡುವುದರಿಂದ ಪ್ರಯೋಜನ ಸಿಗುವಂತಹ ಸಾಧ್ಯತೆ ಇದೆ. ಎಷ್ಟು ಜನಕ್ಕೆ ಮಾಡ್ಬೇಕು? ಇಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಯಾಕೆಂದರೆ 10ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಶುಕ್ರನಿಗೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು 6 ಕೊನೆಯ ಪಕ್ಷ 6 ಜನರಿಗಾದರೂ ಮಾಡಬೇಕು. ಯಾಕೆಂದರೆ ಶುಕ್ರನ ಸಂಖ್ಯೆನೇ 6, ಅದರಿಂದ 6 ಜನಕ್ಕೆ ಮಾಡಿ ಅನುಕೂಲ ಆಗ್ತದೆ. ಸರಿ, ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ರಾಧಾ ಅವ್ರು ಮಾಡಿದ್ದಾರೆ. ನಮಸ್ತೆ ರಾಧಾ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ, ಏನ್ ಪ್ರಶ್ನೆ ತಮ್ಮದು? ಮಗ ಬಗ್ಗೆ ಸ್ವಲ್ಪ ನಮ್ಮ ಹಸ್ಬೆಂಡ್ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು ಮೇಡಮ್. ಕೇಳಿ ಕೇಳಿ ಕೇಳಿ. ಮಗಳ ಬಗ್ಗೆ ಏನ್ ಪ್ರಶ್ನೆ ತಮ್ಮದು? ನಮಸ್ತೆ ಮೇಡಮ್. ನಮಸ್ಕಾರಮ್ಮ, ಹೇಳಿ. ಮಗನ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು. ಮಗನ ರಾಶಿ? ಮಗನ ರಾಶಿ ಮೇಷರಾಶಿ. ಮೇಷರಾಶಿ. ಪ್ರಶ್ನೆ ಪ್ರಶ್ನೆ ಬಂದು ಮಗನು ರಾಶಿ ಪ್ರಶ್ನೆ ಹೇಳಿಮ್ಮ, ಪ್ರಶ್ನೆ ಕೇಳಿ. ಅಖಿಲ್ ಕುಮಾರ್. ಅಖಿಲ್ ಕುಮಾರ್ ಅಂತ ಮೇಷರಾಶಿ. ಪ್ರಶ್ನೆ ಕೇಳಿ. ಸ್ವಲ್ಪ ಹೇಳಿದ್ ಮನೆಗೆ ಬರಲ್ಲ, ಜಾಸ್ತಿ ಹೇಳಿದ್ ಮಾತು ಕೇಳಲ್ಲ. ಅವ್ನಿಗೆ ಮದ್ವೆ 28 ಮದ್ವೆ ಮಾಡ್ಬೇಕು ಸ್ವಾಮಿ, ಅದಕ್ಕೆ. ನೋಡಿ, ಮೇಷರಾಶಿಯವರಿಗೆ ರಾಶ್ಯಾಧಿಪತಿಯೇ ಕುಜ, ಆದ್ರಿಂದಾಗಿ ಒಂದು ಸ್ವಲ್ಪ ಹಠ, ಸಿಟ್ಟು, ಸ್ವಭಾವ ಅದೆಲ್ಲ ಸಾಮಾನ್ಯ. ಮೇಷರಾಶಿಯವರಿಗೆ ಸಪ್ತಮಾಧಿಪತಿ ಶುಕ್ರ ಆದ್ರಿಂದಾಗಿ ಸಾಮಾನ್ಯವಾಗಿ, ಅಂದರೆ 100% ಅಂತಲ್ಲ, ಸಾಮಾನ್ಯವಾಗಿ ಲವ್ ಮ್ಯಾರೇಜ್ ಸಾಧ್ಯತೆಗಳಿರ್ತದೆ. ಅದು ಅನ್ಸಕ್ಸಸ್ಫುಲ್ ಆದಾಗ ಒಂದು ಸ್ವಲ್ಪ ಅವರೇ ಬೇಕು ಅನ್ನೋ ಹಠಕ್ಕೆ ಬೇರೆ ಕಡೆ ಮದುವೆ ಬೇಡ ಅನ್ನೋ ರೀತಿಯ ಮನಸ್ಥಿತಿಯು ಒಂದು ಸ್ವಲ್ಪ ಇರ್ತದೆ. ಬಟ್ ಮೇಷರಾಶಿಯವರಿಗೆ ಈ ವರ್ಷ ನವೆಂಬರ್ ಡಿಸೆಂಬರ್ಲೊಂದು ಗುರುಬಲ ಬರ್ತದೆ. ಆದ್ದರಿಂದ ಅವರಿಗೆ 1-2 ತಿಂಗಳು, 1.5-2 ತಿಂಗಳಿಂದ ಗುರುಬಲ ಇದೆ. ಆದ್ದರಿಂದ ಆ ಟೈಮಲ್ಲಿ ಮದುವೆಗೆ ಪ್ರಯತ್ನ ಮಾಡಿದ್ರೆ ಚೆನ್ನಾಗಾಗತ್ತೆ. ಬಟ್ ಸಾಡೆ ಸಾತಿ ಅನ್ನುವಂಥದ್ದು ನಡೀತಾ ಇರೋದ್ರಿಂದಾಗಿ ಸ್ವಲ್ಪ ಶನೇಶ್ವರನ ದೇವಸ್ಥಾನದಲ್ಲಿ ಅವರು ಹೋಗಿ ಶನಿವಾರ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಬಂದರೆ ಅದು ತುಂಬ ಅನುಕೂಲ. ಆದರೆ ನೀವು ಹೇಳಿದ್ರೆ ಅವ್ರ ಮಾತು ಕೇಳಲ್ಲ, ಯಾಕೆಂದರೆ ಆಗಲೇ ಹಠ ಜಾಸ್ತಿ ಅವರಿಗೆ. ಹಾಗೂ ಸಾಡೆ ಸಾತಿ ಆಗಲೇ ತಲೆ ಮೇಲೆ ಬಂದ್ಬಿಡ್ತಾ ಇದೆ, ಅದರಿಂದ ಹೇಳಿದ ಮಾತು ಕೇಳಲ್ಲ. ಅವರು ಯಾರು ಹೇಳಿದ್ರೆ ಕೇಳ್ತಾರೋ ಅವರ ಹತ್ರನಾರೋ ಅವರಿಗೆ ಹೇಳಿಸಿ ಸ್ವಲ್ಪ ಶನೇಶ್ವರ ದೇವಸ್ಥಾನ ಸ್ವಲ್ಪ ಜಾಸ್ತಿ ಕಳಿಸಿ ಅವ್ರನ್ನ. ಹಾಗೂ ಆಗಸ್ಟ್ ತಿಂಗಳು ಅವ್ರಿಗೆ ಅಷ್ಟು ಉತ್ತಮವಾಗಿರಲ್ಲ, ಯಾಕೆಂದರೆ ರಾಶ್ಯಾಧಿಪತಿ ಕುಜಾನೆ ನೀಚತ್ವಕ್ಕೆ ಹೋಗೋದ್ರಿಂದಾಗಿ ಸ್ವಲ್ಪ ಬಾಧೆಗಳು, ಸಮಸ್ಯೆಗಳು, ಕಷ್ಟಗಳು ಇರ್ತದೆ. ಸ್ವಲ್ಪ ಹಠ ಕಡಿಮೆ ಮಾಡಬೇಕು, ಸಿಟ್ಟು ಕಡಿಮೆ ಮಾಡಬೇಕಂತ ಬೇರೆಯವರು ಅವ್ರು ಯಾರ ಮಾತು ಕೇಳ್ತಾರೋ ಅವ್ರ ಕೈನಲ್ಲಿ ಇದನ್ನು ಹೇಳಿಸಿ, ಖಂಡಿತ ಒಳ್ಳೆಯದಾಗಲಿ. ಥ್ಯಾಂಕ್ ಯು ರಾಧಾ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಚಿಕ್ಕಮಗಳೂರಿನಿಂದ ಚಂದ್ರಿಕಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರಿಕಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಕೇಳಿ, ಪ್ರಶ್ನೆ ಕೇಳಿ, ಗುರುಜಿ ಮಾತಾಡ್ತಾರೆ. ಹೇಳಿಯಮ್ಮ ಚಂದ್ರಿಕಾ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಿ, ಯಜಮಾನ್ರ ಹೆಸರು ಹೇಳಿ. ನರಸಿಂಹಮೂರ್ತಿ. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಯಾವುದು? ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ನೋಡಿ, ಒಳ್ಳೆ ಪ್ರಶ್ನೆನೇ ಇದು. ಅಷ್ಟಮದಲ್ಲಿ ಅಂಗಾರಕ. ನೋಡಿ, ಕುಜ ಬರ್ತಾ ಇದ್ದಾನೆ 8ನೇ ಮನೆಗೆ. 8ನೇ ಮನೆಗೆ ಕುಜ ಬಂದ ಅಂದರೆ ಏನು? ನಿಮ್ಮ ಮನೆಯಲ್ಲೇ ದೃಷ್ಟಿ ಯುದ್ಧ ಶುರುವಾಗ್ತದೆ. 7ನೇ ಮನೆಯಲ್ಲಿದ್ದಾಗಲೇ ಶುರುವಾಗಿರ್ತದೆ. 8ನೇ ಬಂದಾಗ ಮತ್ತೂ ಜಾಸ್ತಿ ಆಗುವಂತಹ ಸಂದರ್ಭ ಇರ್ತದೆ. ಮಾತಿಗೆ ಮಾತು ಬೆಳೆಸ್ಕೊಳ್ತೀರಿ, ಗಲಾಟೆ ಆಗ್ತದೆ, ಮನಸ್ತಾಪಗಳಾಗುವಂತಹ ಸಾಧ್ಯತೆ ಇರ್ತದೆ. ತಮ್ಮ ಸಮಸ್ಯೆ ಏನು ಹೇಳಿ? ಅವ್ರಿಗೆ ಉದ್ಯೋಗ ಇಲ್ಲ ಗುರುಜಿ, ಉದ್ಯೋಗ ಹುಡುಕ್ತಾ ಇದ್ದಾರೆ. ಉದ್ಯೋಗ ಇಲ್ಲ, ಉದ್ಯೋಗ ಒಂದು ಸಂಖ್ಯೆ ಹೇಳಿ 108ರಲ್ಲಿ. 99 ಗುರುಜಿ. 99, 9 10 90, 9 11 ಕುಂಭ ಲಗ್ನ ಉದಯ ಆಯಿತು. ಕುಂಭ ಲಗ್ನಕ್ಕೆ ಕರ್ಮಾಧಿಪತಿನೇ ಕುಜ. ನೋಡಿ, ಕುಜನಿಗೆ ಏನಾದ್ರು ಪರಿಹಾರ ಬೇಕು. ಕಾಲಭೈರವನಿಗೆ ಏನಾದ್ರು ಪೂಜೆ ಮಾಡಿ, ಕಡುಬನ್ನು ಮಾಡಿ ಕಾಲಭೈರವನಿಗೆ ನೈವೇದ್ಯ ಮಾಡಿಸಿ. ಭೌಮೇ ಸ್ಕಂದ ಕೃತಂ ವ್ಯಾಧಿಂ ಭೈರವಾದಿ ನಿಪೀಡನಂ. ಭೈರವನಿಗೆ ವಿಶೇಷವಾಗಿ ಪೂಜೆಯನ್ನು ಕೊಡುವುದರಿಂದ ಅವರಿಗೆ ಉದ್ಯೋಗ ಪ್ರಾಪ್ತಿಯಾಗ್ತದೆ. ಕಾಲಭೈರವನಿಗೆ ವಿಶೇಷವಾಗಿ ಪೂಜೆ ಮಾಡಿಸಿ, ಆಗ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ, ನಿಮ್ಮ ಯಜಮಾನರಿಗೆ ಉದ್ಯೋಗ ಪ್ರಾಪ್ತಿ ಆಗ್ತದೆ, ಯಶಸ್ಸಾಗ್ತದೆ. ಒಳ್ಳೆಯದಾಗಲಮ್ಮ. ಇನ್ನು ಮುಂದಿನ ಕರೆ ನಂಜುಂಡಸ್ವಾಮಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಂಜುಂಡಸ್ವಾಮಿ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ, ತಮ್ಮ ಹೆಸರಮ್ಮ? ಕಾಂತಮಣಿ ಅಂತ. ಕಾಂತಮಣಿ, ಯಾರ ಬಗ್ಗೆ ತಮ್ಮ ಪ್ರಶ್ನೆ? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಕೇಳಿ, ಮಾತಾಡಿ, ವಿಠಲ್ ಭಟ್ರು ಉತ್ತರ ಕೊಡ್ತಾರೆ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಅಮ್ಮ, ಮಗನ ಹೆಸರು? ಮಗನ ಹೆಸರು ನಾವು ಅವನ್ನ ಹುಟ್ಟಿದ ಡೇಟ್ ಅಲ್ಲಿ ಚೇತನ್ ಅಂತ ಇಟ್ಟಿದ್ವಿ. ಏನ್ ರಾಶಿ? ರಾಶಿ ಮೇಷ ರಾಶಿ ಬರುತ್ತೆ. ಓಕೆ. ರೇವತಿ ನಕ್ಷತ್ರ. ಪ್ರಶ್ನೆ ಏನು? ಪ್ರಶ್ನೆ ಅದೇ ಅವರು ಭವಿಷ್ಯದ ಬಗ್ಗೆ ಕೇಳ್ಬೇಕಾಯ್ತು. ಹೇಗೆ ಏನ್ ಬಗ್ಗೆ ಕೇಳ್ಬೇಕಿತ್ತು? ಕೆಲ್ಸಕ್ಕೆ ಹೋಗ್ತಾನ ಅಂತ ಕೇಳ್ಬೇಕು. ಮೇಷರಾಶಿ ಕೆಲ್ಸಕ್ಕೆ ಹೋಗ್ತಾನ ಅಂತ.
ಹೌದು. ಅವ್ನ ಡೇಟ್ ಆಫ್ ಬರ್ತ್ ಹೇಳ್ಬಿಡಿ ಹಾಗೆ. 6/3/2003. 6/3/2003. ಹೌದು. 6/3 ಅಂತಂದ್ರೆ ಸೋಮವಾರ ಹುಟ್ಟಿದ್ದವನು ಅಲ್ಲ, ಗುರುವಾರ ಹುಟ್ಟಿದ್ದವನು. ಹೌದು. 6/3/2003. ಟೈಮಿಂಗ್ಸು ಬೆಳಿಗ್ಗೆ 9:39. ಬೆಳಗ್ಗೆ 9:39. ಉದ್ಯೋಗದ ಸಮಸ್ಯೆನಾ? ಹೌದು, ಉದ್ಯೋಗದ ಒಂದು ಮೀನ ರಾಶಿ ಆಗುತ್ತೆ, ರೇವತಿ ನಕ್ಷತ್ರ. ಮೀನ ರಾಶಿ. ಮೀನ ರಾಶಿ, ಮೇಷ ಲಗ್ನ ಆಗುತ್ತೆ ಒಂದು. ಹಾ. ನಮಗೂ ಈಗ ಪ್ರಸಕ್ತ ಅವನಿಗೆ ನಡೀತಾ ಇರತಕ್ಕಂಥದ್ದು ಶುಕ್ರ ದಶೆ ನಡೀತಾ ಇರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಮೇಲೆ ಜಾಸ್ತಿ ತಲೆ ಇರುತ್ತೆ ಅವ್ರದ್ದು. ಬಿಸ್ನೆಸ್ ಮಾಡಬೇಕು ಅಂತ. ಜಾಬ್ಗಿನ್ನ ಅವ್ರಿಗೆ ಬಿಸ್ನೆಸ್ ಜಾಸ್ತಿ ತಲೆ. ಯಾಕೆಂದರೆ ಅವರಿಗೆ ಶುಕ್ರನ ಪ್ರಭಾವ, ಲಗ್ನ ಕರ್ಮಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಕಡೆ ತಲೆ ಹೋಗುತ್ತೆ. ಆದರೆ ಈಗ 7.5 ಜನ್ಮ ಶನಿ ನಡೀತಾ ಇರೋದ್ರಿಂದಾಗಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಲಗ್ನ ಕರ್ಮಾಧಿಪತಿ ಶನಿ ಆದ್ರಿಂದ ಹಾಗೂ ಚಂದ್ರಕರ್ಮಾಧಿಪತಿ ಗುರು ಆದ್ರಿಂದ, ಗುರು ಪರಮೋಚ್ಚ ಸ್ಥಿತಿಯಲ್ಲಿ ಬೇರೆ ಇದ್ದಾನೆ, ಅದರಿಂದ ಅವನಿಗೆ ಜಾಬ್ ಸಿಗುತ್ತೆ, ಏನು ತೊಂದರೆ ಇಲ್ಲ. ಜಾತಕ ತುಂಬ ಚೆನ್ನಾಗಿದೆ. ಶನಿ ಆರಾದರೆ ಒಂದು ಮಾಡಬೇಕಷ್ಟೇ, 7.5 ಒಂದು ದೋಷ ಪರಿಹಾರ ಆದರೆ, ಸ್ವಲ್ಪ ಶನಿಶ್ಚರನ ಅನುಗ್ರಹ ಆದರೆ ಖಂಡಿತವಾಗಿ ಅವನಿಗೆ ಕೆಲಸ ಸಿಗುತ್ತೆ. ಹಾಗೂ ಈಗ ಅವನಿಗೆ ವಯಸ್ಸಷ್ಟು ಆಗಿಲ್ಲ, 23 ವರ್ಷ 24 ವರ್ಷ ಆದ್ದರಿಂದ ಅವ್ರಿಗಿನ್ನ ಬಿಸ್ನೆಸ್ ಕಡೆ ಹೋಗಿಲ್ಲ. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಬಿಸ್ನೆಸ್ ಕಡೆ ಜಾಸ್ತಿ ತಲೆ ಹೋಗುತ್ತೆ. ಇದು ಬಿಸ್ನೆಸ್ ಮಾಡ್ತೀನಿ ನಾನು, ಜಾಬ್ ಮಾಡಲ್ಲ ಅನ್ನೋ ಥರ. ಬಟ್ ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಗೋ ಯೋಗನೂ ಇದೆ, ಹಾಳು ಮಾಡ್ಕೊಳ್ಳೋದು ಬೇಡ. ಖಂಡಿತವಾಗಿ ಜಾಬ್ಗೆ ಪ್ರಯತ್ನ ಮಾಡಲಿ, ಒಳ್ಳೆ ಜಾಬ್ ಖಂಡಿತವಾಗಿ ಸಿಗುತ್ತೆ. ಸರಿ, ಇನ್ನು ಮುಂದಿನ ಕಾಲರ್ ಅಂದಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಅಂದಪ್ಪ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ ಸರ್? ನನ್ನ ಬಗ್ಗೆ ಕೇಳ್ಬೇಕಾಯ್ತು. ಹಾಂ, ಕೇಳಿ. ತಮ್ಮ ರಾಶಿ ನಕ್ಷತ್ರ ಹೇಳಿ, ಗುರುಜಿ ಮಾತಾಡ್ತಾರೆ. ಹೇಳಿ ಅಂದಪ್ಪನವ್ರೆ. ಹಾ, ನನ್ನ ಇದು ರಾಶಿ ಮೇಸ್ರಿ. ಎಲ್ಲ ಮೇಷರಾಶಿ. ಮೇಷರಾಶಿ. ಮೇಷರಾಶಿ ಹೇಳಿ. ನಕ್ಷತ್ರ ಗೊತ್ತಿಲ್ಲ ನನಗೆ. ಸರಿ, ಕೃತಿಕಾ ನಕ್ಷತ್ರ, ಮೇಷರಾಶಿ, ಅಂದಪ್ಪ. ಹ್ಞೂ. ಹಾಂ ಹೇಳಿ, ಸಮಸ್ಯೆ ಏನು? ಇದು ಮಿಥುನ ರಾಶಿ ಕುಜ ಪ್ರವೇಶಲಿದ್ದ ಹೆಂಗೈತ್ರಿ ಭವಿಷ್ಯ ಅಂತ? ಮಿಥುನ ರಾಶಿ ಕುಜ ಪ್ರವೇಶ ಮಾಡಿದಾಗ ಹೇಗಿರ್ತದೆ ಅಂತ ಅಲ್ವಾ? ಹ್ಞೂ ರೀ. ನೋಡಿ, ತೃತೀಯ ಸ್ಥಾನಕ್ಕೆ ನಿಮ್ಮ ರಾಶಿಯಾಧಿಪತಿ 3ನೇ ಮನೆಗೆ ಹೋದಾಗ ಅಣ್ಣ ತಮ್ಮಂದ್ರಿದ್ದಾರೆ ನಿಮಗೆ. ಹ್ಞೂ ಅದ ರೀ. ಅಣ್ಣ ತಮ್ಮಂದರು ಅಕ್ಕ ತಂಗಿಯರಿದ್ರೆ ಅವರೊಟ್ಟಿಗೆ ಮಾತಿನ ಘರ್ಷಣೆ ನಡೀತದೆ. ಹ್ಞೂ ರೀ. ಏನಾದ್ರು ಭೂಮಿ ಸಂಬಂಧವಾಗಿ ಏನಾದ್ರು ಜಗಳ ಮನಸ್ತಾಪ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ. ಹಿಂದೆಲ್ಲ ಕೊಟ್ಟಿದ್ದೀರಿ, ಆದರೂ ಇನ್ನೂ ಕೊಡಿ ಅಂತ ಕೇಳುವ ಸಾಧ್ಯತೆನೂ ಇರ್ತದೆ. ಹ್ಞೂ ರೀ. ಹೀಗಾಗಿ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಜೊತೆಯಲ್ಲಿ ಕುಜ 3ನೇ ಮನೆಗೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಅಷ್ಟು ಒಳ್ಳೆಯ ಪರಿಣಾಮವನ್ನು ಕೊಡೋದಿಲ್ಲ. ಕುಜನರ ದೃಷ್ಟಿ ಬೀಳ್ತದೆ, ವಿದ್ಯೆಯಲ್ಲೂ ಸಹಿತವಾಗಿ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಕುಜನಿಗೆ ಪರಿಹಾರ ಬೇಕು. ಕುಜನಿಗೆ ಸ್ಕಂದ ಸುಬ್ರಹ್ಮಣ್ಯನ ಆರಾಧನೆ, ಸಾಧ್ಯವಾದರೆ ಸುಬ್ರಹ್ಮಣ್ಯ ದೇವರಿಗೆ 1 ಡಜನ್ ಬಾಳೆಹಣ್ಣನ್ನು ಕೊಟ್ಟು ಅವನನ್ನು ಸಂತೃಪ್ತಿಪಡಿಸಿ. 1 ಡಜನ್ ಅಂತಂದರೆ ಹಿಂದೆಲ್ಲ ಡಜನ್ ಅಂತಿತ್ತು, ಡಜನ್ ಅಂತಂದರೆ 12 ಅಂತ. 12 ಬಾಳೆಹಣ್ಣು ಅವನಿಗೆ, 12 ಭುಜಗಳು, ಕೈಗಳು 12 ಅವನಿಗೆ. ಅದನ್ನು ಒಂದೊಂದು ಕೈಗೆ ಒಂದೊಂದು ಬಾಳೆಹಣ್ಣು ಇಡಿಸಿ. ಆಗ ಸುಬ್ರಹ್ಮಣ್ಯನ ಒಲಮೆ ಆಗ್ತದೆ, ಒಳ್ಳೆಯದಾಗುತ್ತೆ, ಶುಭವಾಗಿದೆ. ಸರಿ, ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ರಾಜೇಶ್ ಅವರು ಮಾಡಿದ್ದಾರೆ. ನಮಸ್ತೆ ರಾಜೇಶ್ ಅವರೇ. ಮೇಡಮ್ ನಮಸ್ಕಾರ. ತಮ್ಮ ಪ್ರಶ್ನೆ ಯಾರ ಬಗ್ಗೆ ಮಾತಾಡಿ? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರಿ, ವಿಠಲ್ ಭಟ್ರು ಉತ್ತರ ಕೊಡ್ತಾರೆ. ರಾಶಿ ನಕ್ಷತ್ರ ಹೇಳ್ಬಿಡಿ ಮೇಡಮ್. ಮೇಷರಾಶಿ. ವೃಶ್ಚಿಕನ ಕೃತಕ ನಕ್ಷತ್ರ ಏನೋ ಬರುತ್ತೆ ಮೇಡಮ್. ಕೃತಿಕಾ ನಕ್ಷತ್ರ, ಮೇಷರಾಶಿ. ಹೌದು ಸರ್. 6/2001. 2001ನೇ ಇಸ್ವಿನಾ? ಹೌದು ಮೇಡಮ್. ಹೌದು ಸರ್. 2001ನೇ ಇಸ್ವಿ ಯಾವ ತಿಂಗಳು? 1ನೇ ಜನವರಿ. ಜನವರಿ 2001. ಜನವರಿ ಎಷ್ಟನೇ ತಾರೀಕು? 6ನೇ ತಾರೀಕು. 6ನೇ ತಾರೀಕು ಅಂದರೆ ಶನಿವಾರ. 6/1/2001. ಟೈಮು ಸ್ವಾಮೀಜಿ ಅದು ಬೆಳಕರ್ದ ಶನಿವಾರ 6:35. 12 ಗಂಟೆ 35 ನಿಮಿಷ. ಬೆಳಕರ್ದ ಶನಿವಾರ ಅಂದರೆ 7ನೇ ತಾರೀಕ ಬೆಳಕರ್ದ್ರೆ ಶನಿವಾರ ಅಂದರೆ 6ನೇ ತಾರೀಕೆ. 6ನೇ ತಾರೀಕು. ಅದೇ 6ನೇ ತಾರೀಕು ಬೆಳಗಿನ ಜಾವ ಅರ್ಧ ಗಂಟೆ ಅಂತ. ಭರಣಿ ನಕ್ಷತ್ರ, ಮೇಷರಾಶಿ. ಭರಣಿ ನಕ್ಷತ್ರನಾ? ಹೌದು, ಭರಣಿ ನಕ್ಷತ್ರ, ಮೇಷರಾಶಿ. ಏನು ವಿಚಾರ ನೋಡ್ಬೇಕಾಗಿತ್ತು ಈ ಜಾತಕದಲ್ಲಿ? ಗುರುಜಿ ಮದುವೆ ಮಾಡ್ಬೇಕಾಯ್ತು. ಮದುವೆ ಮಾಡಬೇಕು ಅಂದ್ರೆ ಮುಂದಿನ ವರ್ಷ ಮಾಡಿ ಮದುವೆನ. ಯಾಕೆಂದ್ರೆ ಮುಂದಿನ ವರ್ಷ ಜೂನ್ ನಂತರ ಪಂಚಮಕ್ಕೆ ಗುರು ಬರ್ತಾನೆ, ಒಳ್ಳೆ ಗುರುಬಲ ಇರ್ತದೆ. ಮುಂದಿನ ವರ್ಷ ಮಾಡಬಹುದು. ಸೊ ಮುಂದಿನ ವರ್ಷ ಪ್ರಯತ್ನ ಮಾಡಿದ್ರೆ ತುಂಬಾ ಒಳ್ಳೇದು. ಈ ವರ್ಷ ಮಾಡೋದಾದ್ರೂ ನವೆಂಬರ್ ಡಿಸೆಂಬರ್ ಅಲ್ಲಿ ಪ್ರಯತ್ನ ಮಾಡಿ ಮದುವೆ ಬಗ್ಗೆ. ನವೆಂಬರ್ ಇಂದಲ್ಲ? ನವೆಂಬರು ಡಿಸೆಂಬರು ಪ್ರಯತ್ನ ಮಾಡಿ. ಇಲ್ಲ ಮುಂದಿನ ವರ್ಷ ಮಾಡಿದ್ರೆ ಒಳ್ಳೇದು.
ಹಾಗೂ ಮದುವೆ ನಿಶ್ಚಯ ಆದ ನಂತರ ಮದುವೆ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗಿ ಒಂದು ತುಲಾಭಾರ ಸೇವೆ ಏನಾದ್ರು ಮಾಡಿಸಿ ಅಲ್ಲಿ, ಹಾಗೂ ಮದುವೆ ನಿಶ್ಚಿತಾರ್ಥ ಆದಮೇಲೆ ಒಂದು ಕುಂಭ ವಿವಾಹ ಪ್ರಾಯಶ್ಚಿತ್ತ ಮಾಡಿಸಿ ನಂತರ ಮದುವೆ ಮಾಡೋದು ಒಳ್ಳೆಯದು, ಸಪ್ತಮದಲ್ಲಿ ಕುಜ ಇರೋದ್ರಿಂದ. ಸರಿ, ಮುಂದಿನ ಕರೆ ಬೆಂಗಳೂರಿನಿಂದ ಸಿದ್ದರಾಮ ಅವರು ಮಾಡಿದ್ದಾರೆ. ನಮಸ್ಕಾರ ಸಿದ್ದರಾಮ ಅವರೇ. ಸಿದ್ದರಾಮ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತೀವಿ. ನಮಸ್ಕಾರ. ನಮಸ್ತೆ. ಪ್ರಶ್ನೆ ಕೇಳಿ ಸರ್. ಯಾರ ಬಗ್ಗೆ? ನನ್ನ ಬಗ್ಗೆ ಮೇಡಮ್. ರಾಶಿ ನಕ್ಷತ್ರ ಹೇಳಿಬಿಡಿ. ಕುಂಭರಾಶಿ ಮೇಡಮ್. ಕುಂಭರಾಶಿ. ಸರಿ, ಪ್ರಶ್ನೆ ಏನು? ಮೇಡಮ್ ನಮಗೆ ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಮಗ ಎಲ್ಲ ಸೂಸೈಡ್ ಮೇಡಮ್ ಏನು ಹೇಳಿ? ಹಾ, ನಮ್ಮ ಮನೇಲಿ ಹ್ಮ್, ನಮ್ಮ ಚಿಕ್ಕಪ್ಪ, ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಮಗ ಎಲ್ಲ ಸೂಸೈಡ್ ಮಾಡ್ಕೊಂಡಿದ್ರು ಮೇಡಮ್. ಸೂಸೈಡ್ ಮಾಡ್ಕೊಂಡಿದ್ರು. ಹಾ ಹಾ, ಎಲ್ಲ ಒಟ್ಟು 5 ಜನ ಮಾಡ್ಕೊಂಡಿದ್ರು. ಲಾಸ್ಟ್ ಟೈಮ್ ನಮ್ಮ ಮಗ ಮಾಡ್ಕೊಂಡಿದ್ದೆ ಮೇಡಮ್. ಸರಿ. ಲಾಸ್ಟ್ ಇಯರ್ ನಮ್ಮ ಟೈಮ್ ಹೆಂಗಿದೆ, ಇನ್ನೂ ಮಗ ಇದ್ದಾನೆ, ಇನ್ನೂ ಮಗ ಇದ್ದಾನೆ, ಹ್ಮ್, ಅವ್ನು ಹೆಂಗಿದೆ ಕೇಳೋಣಂತೆ ಮೇಡಮ್. ಓಕೆ ಓಕೆ. ಸಿದ್ದರಾಮನವರೇ, ಹೇಳಿ ಸರ್. ಈಗ ನಿಮ್ಮದು ಶತವಿಷ ನಕ್ಷತ್ರ ಕುಂಭರಾಶಿ. ಹೌದು ಸರ್. ಜನ್ಮರಾಶಿಯಲ್ಲೇ ರಾಹು ಇದ್ದಾನೆ. ಸ್ವಲ್ಪ ದುಸ್ವಪ್ನಾದಿಗಳೆಲ್ಲ ಜಾಸ್ತಿ ಆಗ್ತದೆ. ಆಗಾಗ ದೈಹಿಕವಾಗಿಯೂ ತೊಂದರೆ ಆಗುವಂತಹ ಸಾಧ್ಯತೆ ಇರ್ತದೆ. ಹೌದು ಸರ್, ತೊಂದರೆ. ಕೌಟುಂಬಿಕವಾಗಿಯೂ ತೊಂದರೆ, ದೇಹದಲ್ಲೂ ಅಲರ್ಜಿ, ಹೌದು, ಸುಸ್ತು ಇತ್ಯಾದಿಗಳಾಗುವಂತಹ ಸಾಧ್ಯತೆ. ನೋಡಿ, ಈಗ ಪಂಚಮಕ್ಕೆ ಕುಜ ಹೋಗ್ತಾ ಇದ್ದಾನೆ, ನಿಮಗೆ ಕರ್ಮಾಧಿಪತಿ, ಉದ್ಯೋಗ ಸ್ಥಾನಾಧಿಪತಿ. ಈಗ ನೀವು ಪ್ರಶ್ನೆ ಕೇಳ್ತಾ ಇರತಕ್ಕಂತಹದ್ದು ಹಿಂದಿನವರದ್ದು, ಗತಿಸಿ ಹೋದವರ ಬಗ್ಗೆ ಕೇಳ್ತಾ ಇದ್ದೀರಿ. ಹೌದು, ಅವರಿಗೆ ತೃಪ್ತಿ ಆಗಲಿಲ್ಲ, ಎಲ್ಲರೂ ಅತೃಪ್ತರಾಗೇ ಇದ್ದಾರೆ. ಆದ್ದರಿಂದ ಸಾಧ್ಯವಾದರೆ ಗೋಕರ್ಣ ಕ್ಷೇತ್ರದಲ್ಲಿ ಒಂದು ಮೋಕ್ಷನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ, ತಿಲೋಹೋಮ ಇತ್ಯಾದಿಗಳನ್ನು ಮಾಡಿಸ್ಕೊಳ್ಳಿ. ಕ್ಷೇತ್ರ ವಿಧಿಯನ್ನು ಮಾಡಿಸುವುದರಿಂದ ನಿಮ್ಮ ಪಿತೃದೇವತೆಗಳೆಲ್ಲರೂ ತೃಪ್ತರಾದಾಗ ನಿಮಗೆ ಗ್ರಹಗಳ ಬಲ ಚೆನ್ನಾಗಾಗ್ತದೆ. ಆಗ ಮನೆಯಲ್ಲಿ ಕೌಟುಂಬಿಕವಾಗಿ, ಮಕ್ಕಳಲ್ಲಿ ಅಥವಾ ಹೆಂಡತಿಯಲ್ಲಿ ಎಲ್ಲರಿಂದಲೂ ನಿಮಗೆ ಅನುಕೂಲ ಉಂಟಾಗ್ತದೆ, ಅಭಿವೃದ್ಧಿ ಆಗ್ತದೆ. ಆರ್ಥಿಕವಾಗಿಯೂ ನೀವು ಮೇಲೆ ಬರ್ತೀರಿ. ಶುಭವಾಗಲಿ. ಸರಿ, ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಉಷಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಉಷಾ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ ಅಮ್ಮ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳ ಬಗ್ಗೆ. ಮಗಳ ಡೇಟ್ ಆಫ್ ಬರ್ತ್ ಹೇಳ್ಬಿಡ್ತೀರಾ? 21/3/2002. 2002. 21/3. ಸಮಯ? ಸಮಯ ಸಂಜೆ 7:10. ಸಂಜೆ 7:10. ಪ್ರಶ್ನೆ ಏನು? ಪ್ರಶ್ನೆ, ಅವಳು ಕೆಲಸ ಮಾಡ್ತಾ ಇದ್ದಾಳೆ, ಇಂಜಿನಿಯರಿಂಗ್ ಮುಗಿಸ್ಕೊಂಡು 2 ವರ್ಷದಿಂದ ಮಾಡ್ತಾ ಇದ್ದಾಳೆ. ಬೇರೆ ಕಡೆಗೆ ಟ್ರೈ ಮಾಡ್ತಾ ಇದ್ದಾಳೆ, ಆಗ್ತಾ ಇಲ್ಲ. ಸರಿ, ಉದ್ಯೋಗದ ಬಗ್ಗೆ ತಮ್ಮ ಪ್ರಶ್ನೆ ಇದೆ. ಉದ್ಯೋಗದ ಬಗ್ಗೆ ಸರಿ, ಮಾತಾಡ್ತಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಜಿ. ಮಿಥುನ ಮೃಗಶಿರ ನಕ್ಷತ್ರ, ಮಿಥುನ ರಾಶಿ ಅಲ್ವಾ ಮಗಳದು? ಮಿಥುನ ರಾಶಿ, ಮೃಗಶಿರ ನಕ್ಷತ್ರ, ಕನ್ಯಾ ಲಗ್ನ. ಹಾ ಅಮ್ಮ, ಕರೆಕ್ಟ್, ಸರಿ ಇದೆ. ಅವಳಿಗೆ ಈಗ ಗುರು ಮಹಾದಶೆ ನಡೀತಾ ಇದೆ. ಒಂದು 2-3 ವರ್ಷದ ಕೆಳಗೆ ಅವಳಿಗೊಂದು ಸಂಧಿ ಕೂಡ ಇತ್ತು, ರಾಹು ಬೃಹಸ್ಪತಿ ಸಂಧಿ. ಶಾಂತಿ ಮಾಡಿಸಿದ್ರು ಇಲ್ವೋ ಗೊತ್ತಿಲ್ಲ. ಅವಳ ಜಾತಕದಲ್ಲಿ ಗಜಕೇಸರಿ ಯೋಗವೇ ಇದೆ, ಹಾಗೂ ಈಗ ಪೂರ್ಣವಾದ ಗುರುಬಲದಲ್ಲಿದ್ದಾರೆ ಅವರು. ಸೊ ಮುಂದಿನ ವರ್ಷ ಜೂನ್ ತನಕನೂ ಪೂರ್ಣವಾದ ಗುರುಬಲದಲ್ಲೇ ಇರ್ತಾರೆ ಅವರು. ಸೊ ಅದರಿಂದಾಗಿ ಅವರ ಉದ್ಯೋಗ ಬದಲಾವಣೆ ಏನಂತ ಸಮಸ್ಯೆ ಆಗಲಿಕ್ಕಿಲ್ಲ ಅವರಿಗೆ. ಬಟ್ ಆದರೂ ಸಮಸ್ಯೆ ಆಗ್ತಾ ಇದೆ ಅಂದರೆ ಚಂದ್ರಕರ್ಮಸ್ಥಾನದಲ್ಲಿ ಶುಕ್ರನ ಹಾಗೂ ರವಿಯ ಯುತಿ, ಅಂದರೆ ಕಾರಕೋ ಭಾವನಾಶಾಯ ಅಂತ 10ನೇ ಮನೆಯಲ್ಲಿ ರವಿ ಇದ್ದರೆ ಅವನು ಕೆಲಸನ ಹಾಳು ಮಾಡಿಬಿಡ್ತಾನೆ. ಸೊ ಅದರಿಂದಾಗಿ ರವಿಗ್ರಹಕ್ಕೆ ವಿಶೇಷವಾಗಿ ಒಂದು ಪ್ರಾರ್ಥನೆ, ಹರಕೆ ಅಥವಾ ರವಿ ಶಾಂತಿ ಹೋಮಾದಿಗಳು ಮಾಡುವಂಥದ್ದು. ಭಾನುವಾರದ ದಿವಸ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು ತುಲಾಭಾರ ಸೇವೆಯನ್ನು ಮಾಡಿಸಿ, ರುದ್ರಾಭಿಷೇಕವನ್ನು ಮಾಡಿಸಿ, ಅಲ್ಲಿ ಉದ್ಯೋಗಕ್ಕೋಸ್ಕರ ಹರಕೆ, ಅಂದರೆ ಜಾಬ್ ಏನಾದ್ರು ಸಿಕ್ತು ಅಂದರೆ ಮೊದಲನೇ ತಿಂಗಳ ಸಂಬಳದಲ್ಲಿ ಒಂದಿಷ್ಟು ಕಾಣಿಕೆಯನ್ನು ಸಮರ್ಪಣೆ ಮಾಡ್ತೇನೆ, ಮುಷ್ಟಿ ಕಾಣಿಕೆ ಇತ್ಯಾದಿ ಯಾವ್ದಾರು ಕಾಣಿಕೆ ಸಮರ್ಪಣೆ ಮಾಡ್ತೇನೆ ಅಂತ ಹರಕೆ ಮಾಡ್ಕೊಳ್ತಕ್ಕಂಥದ್ದೆಲ್ಲ ಬೇಗ ಉದ್ಯೋಗ ಸಿಗಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂದರೆ ಅವನಿಗೊಂದು ರವಿ ಶಾಂತಿ ಹೋಮವನ್ನು, ಜೊತೆಗೆ ವಿಶೇಷವಾಗಿ ನಾಗನಿಗೆ ಒಂದು ಆರಾಧನೆ, ಅವರ ಹೆಸರಲ್ಲಿ ಹೋಮ ಇತ್ಯಾದಿಗಳು ಮಾಡಿಸಿದಲ್ಲಿ ಖಂಡಿತವಾಗಿ ಬೇಗ ಉದ್ಯೋಗ ಸಿಗ್ತದೆ. ಯಾಕೆಂದರೆ ಗುರುಬಲ ಇದೆ, ಅದರಿಂದ ಸಿಗುತ್ತೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸರಿ, ಇನ್ನು ಮುಂದಿನ ಕರೆ ಕೂಡ ಬೆಂಗಳೂರಿನಿಂದನೇ ನಾಗಪ್ಪ ಅವರು ಮಾಡಿದ್ದಾರೆ. ನಮಸ್ತೆ ನಾಗಪ್ಪ ಅವರೇ. ನಮಸ್ತೆ ಮೇಡಮ್. ನಾಗಪ್ಪ ಅವರೇ, ಯಾರ ಬಗ್ಗೆ ತಮ್ಮ ಪ್ರಶ್ನೆ ಇದೆ? ನಾವು ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ತಮ್ಮ ರಾಶಿ ನಕ್ಷತ್ರ ಹೇಳಿ. ನಮ್ಮ ಡೇಟ್ ಆಫ್ ಬರ್ತ್ 10/7. ರಾಶಿ ನಕ್ಷತ್ರ ಗೊತ್ತಾ? ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಸರಿ, ಪ್ರಶ್ನೆ ಕೇಳಿ. ಹೇಳಿ ನಾಗಪ್ಪನವರೇ. ನಮಸ್ತೆ ಗುರುಜಿ ಅವರೇ. ನಮಸ್ಕಾರ. ನಿಮ್ಮ ಜೊತೆ ಮಾತಾಡೋಕೆ ನನ್ನ ಒಂದು ಪೂರ್ವ ಜನ್ಮದ ಪುಣ್ಯ. ಇರಲಿ, ಶುಭವಸ್ತು, ಒಳ್ಳೇದಾಗಲಿ.
ಅದೇ ನಮ್ಗೆ ಏನಿಲ್ಲ ಗುರುಗಳೇ, ನಾವು ಬಸ್ ಡ್ರೈವರ್ BMTC ಬೆಂಗಳೂರು. ಓಕೆ. ಈಗ ಅದರಲ್ಲಿ ಏನು ತೊಂದರೆ ಇಲ್ಲ, ಹಾಂ. ಆದ್ರೆ ದುಡ್ಡಿಂದು ಬಹಳ ಸಮಸ್ಯೆ, ಆರ್ಥಿಕ ಸಮಸ್ಯೆ. ಆರ್ಥಿಕ ಸಮಸ್ಯೆ, ದುಡ್ಡು ಉಳಿತಾ ಇಲ್ಲ. ದುಡ್ಡು ಉಳಿತಾ ಇಲ್ಲ. ಲಕ್ಷ್ಮೀನಾರಾಯಣ ದೇವರಿಗೆ ಏನಾದ್ರು ಪೂಜೆ ಕೊಡಬೇಕು. ಓಕೆ. ಲಕ್ಷ್ಮೀನಾರಾಯಣರಿಗೆ ಹ್ಞೂನ್ರಿ. ಅಥವಾ ನೀವು ಲಕ್ಷ್ಮೀನಾರಾಯಣ ಪಾರಾಯಣ ಮಾಡಿಸಿ, ಓಕೆ 9 ಪಾರಾಯಣ ಮಾಡಿಸಿ, ಆಗ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗ್ತದೆ. ಓಕೆ. ಅಥವಾ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಪೂಜೆ ಸಲ್ಲಿಸಿ, ಆಗ ಲಕ್ಷ್ಮೀನಾರಾಯಣನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ, ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಒಟ್ಟಾರೆ ಗ್ರಹಗಳ ಬಲ ಚೆನ್ನಾಗಿದೆ. ಗುರು ಬಂದಿದ್ದಾನೀಗ ನಿಮ್ಮ ಭಾಗ್ಯಕ್ಕೆ. 9ನೇ ಮನೆಗೆ ಗುರು ಬಂದ, 9, 10, 11ರಲ್ಲಿ ಓಡಾಡ್ತಾ ಇರ್ತಾನೆ. ಆದ್ದರಿಂದ ಆರ್ಥಿಕ ಸಮಸ್ಯೆ ನೀಗ್ತದೆ. ಸ್ವಲ್ಪ ಪಂಚಮ ಶನಿಯ ದೋಷ ಇದ್ದದ್ರಿಂದ ಶನಿದೇವರಿಗೆ ವೀಳ್ಯದೆಲೆ ಹಾರ ಹಾಕಿ, ಆಗ ಶನಿದೇವರು ಸಂಪ್ರೀತನಾಗ್ತಾನೆ, ನಿಮ್ಮ ಕಷ್ಟ ಪರಿಹಾರ. ಸರಿ, ಇನ್ನು ಮುಂದಿನ ಕರೆ ಮಂಗಳೂರಿನಿಂದ ಪ್ರಶಾಂತ್ ಅವ್ರು ಮಾಡಿದ್ದಾರೆ. ನಮಸ್ತೆ ಪ್ರಶಾಂತ್ ಅವರೇ. ನಮಸ್ತೆ. ಪ್ರಶಾಂತ್ ಅವರೇ, ಯಾರ ಬಗ್ಗೆ ತಮ್ಮ ಪ್ರಶ್ನೆ, ಏನು ತಮ್ಮ ಪ್ರಶ್ನೆ ಕೇಳಿ. ನನ್ನ ಬಗ್ಗೆ ಮೇಡಮ್. ಪ್ರಶ್ನೆ ಏನು? ಪ್ರಶ್ನೆ ಮದುವೆ ಬಗ್ಗೆ ಮೇಡಮ್. ರಾಶಿ ನಕ್ಷತ್ರ ಹೇಳ್ತೀರಾ? ಮಿಥುನ ರಾಶಿ, ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿಯವರಿಗೆ ಇವಾಗ ಗುರುಬಲ ಇದೆ. ಡೇಟ್ ಆಫ್ ಬರ್ತ್ ಪ್ರಕಾರನೇ ಅದೇ ಅಲ್ವಾ? ಮಿಥುನ ರಾಶಿನೇ ಅಲ್ವಾ? ಹೌದೌದು. ಮಿಥುನ ರಾಶಿಯವರಿಗೆ ಇವಾಗ ಗುರುಬಲ ಇದೆ. ಎಷ್ಟು ವಯಸ್ಸು ಅವರಿಗೆ? ಹಂಗೆ 29. 29. ಆದ್ರೆ ಪರವಾಗಿಲ್ಲ, ಈಗ ಸರಿಯಾದ ಸಮಯವೇ. ಗುರುಬಲನೂ ಇದೆ, ಒಳ್ಳೆ ರೀತಿಯಲ್ಲಿ ಮದುವೆ ಆಗ್ತದೆ. ಯಾವ್ದಾದ್ರು ಈಶ್ವರನ ದೇಗುಲದಲ್ಲಿ ವಿಶೇಷವಾಗಿ ಒಂದು ಪ್ರಾರ್ಥನೆ ಹರಕೆ, ಅಂದರೆ ಉತ್ತಮವಾದ ವಧು ಪ್ರಾಪ್ತಿಯಾದರೆ ಮತ್ತೆ ಪುನಃ ವಿವಾಹ ಆದ ನಂತರ ದಂಪತಿಗಳು ಬಂದು ಯಥಾಶಕ್ತಿ ಸೇವೆ ಸಲ್ಲಿಸ್ತೇವೆ ಅಂತ ಒಂದು ಹರಕೆ ಮಾಡಿಕೊಂಡ್ರೆ ಖಂಡಿತವಾಗಿ ವಿವಾಹ ಸಿದ್ಧಿ ಆಗ್ತದೆ. ಇನ್ನೂ ಒಳ್ಳೆಯದು ಅಂತಂದರೆ ಈ ಧರ್ಮಸ್ಥಳದ ಹತ್ರ ಉಜಿರೆ ಹತ್ರ ಸೂರ್ಯ ಅಂತ ಒಂದು ಊರಿದೆ, ಅಲ್ಲಿ ಸದಾಶಿವ ರುದ್ರ ದೇವಸ್ಥಾನ ಇದೆ. ಅಲ್ಲಿಗೆ ನೀವು ಹೋಗಿ ಒಂದು ರುದ್ರಾಭಿಷೇಕ ಮಾಡಿಸಿ ಮಣ್ಣಿನ ಗೊಂಬೆ ಹರಕೆ ಮಾಡ್ತಾರೆ. ಅಲ್ಲಿನಾದ್ರು ಒಂದು ಹರಕೆ ಪ್ರಾರ್ಥನೆ ಮಾಡ್ಕೊಂಬಂದ್ರೆ 1 ವರ್ಷದ ಒಳಗೆ ಖಂಡಿತವಾಗಿ ವಿವಾಹ ಆಗ್ತದೆ. ವಿವಾಹ ಆದ ನಂತರ ದಂಪತಿಗಳು ಹೋಗಿ ಆ ಗಂಡು ಹೆಣ್ಣಿನ ಗೊಂಬೆಗಳ, ಮಣ್ಣಿನ ಗೊಂಬೆಗಳ ಹರಕೆಯನ್ನು ತೀರಿಸಿ ಬರಬೇಕಾಗ್ತದೆ. ಅದನ್ನು ಮಾಡಿದ್ರೆ ಖಂಡಿತ ಮದುವೆ ಆಗ್ತದೆ. ಗುರುಜಿ, ಈಗ ಶುಕ್ರನ ಮೇಲೆ ಕುಜನ ದೃಷ್ಟಿ ಇದ್ರೆ ಅದರ ಅರ್ಥ ಏನು ಗುರುಜಿ? ಈಗ ನೀಚ ಶುಕ್ರನಿಗೆ ಕುಜನ ದೃಷ್ಟಿ. ಅಲ್ಲಿ ಒಳ್ಳೆಯ ದೃಷ್ಟಿಯೋ ಕೆಟ್ಟ ದೃಷ್ಟಿಯೋ ಹೇಳುವಂತಹದ್ದು ಮೊದಲನೇದು. ಈ ಕುಜ ಮಿಥುನ ರಾಶಿಗೆ ಪ್ರವೇಶ ಮಾಡಿದ ಅಂದ ತಕ್ಷಣದಲ್ಲಿ ಏನಾಗ್ತದೆ? ಲಗ್ನೇ ಕುಜೆ ಕ್ಷತತನು ದ್ವಿತೀಯೇ ಕುದನ್ನಃ ಅಂತ ಆಧಾರವನ್ನು ಕೊಡ್ತಾರೆ. ಕ್ಷತತನು ಶರೀರವನ್ನು ಜರ್ಜರಿತ ಮಾಡ್ತದೆ, ಅಥವಾ ಶರೀರಕ್ಕೆ ಏನಾದರೂ ಏಟು ಬೀಳ್ತದೆ, ಅಥವಾ ಅಪಘಾತ ಸಂಭವಿಸ್ತದೆ, ಅಥವಾ ಕೆಟ್ಟ ಆಲೋಚನೆಗಳು ಬರ್ತದೆ, ಜೀವಕ್ಕೆ ಅಪಾಯಗಳು ಬರ್ತದೆ, ಅಥವಾ ದೃಷ್ಟಿ ಸಂಬಂಧವಾದಂತಹ ದೋಷಗಳೇ ಬರುವ ಸಾಧ್ಯತೆ ಇದೆ. ಕೆಲವು ದೃಷ್ಟಿ ಕಾಣೋದಿಲ್ಲ, ಕಣ್ಣಿಗೆ ಏನೋ ತೊಂದರೆ ಆಗಿಬಿಟ್ಟಿದೆ, ಕಣ್ಣು ಕೆಂಪಗಾಗ್ತದೆ, ಅಥವಾ ಕಣ್ಣು ಕೆಂಪಗೆ ಮಾಡಿಕೊಳ್ಳೋರು ಭಾಳ ಜನ ಇರ್ತಾರೆ ಈ ಸಂದರ್ಭದಲ್ಲಿ. ಹೀಗಾಗಿ ಕುಜನ ದೃಷ್ಟಿ ಶುಕ್ರನ ಮೇಲೆ ಬಿತ್ತು ಅಂದ ತಕ್ಷಣದಲ್ಲಿ ಅಪಾಯಗಳು ಜಾಸ್ತಿ. ಎಲ್ಲೆಲ್ಲಿ ಈಗ ಸಾಧಾರಣವಾಗಿ ಶುಕ್ರ ಯಾವುದಕ್ಕೆ ಅಧಿಪತಿ? ಸಾಧಾರಣ ಮಣಿರಜತಾದಿ ಗೋಮಹಿಷ್ಯೈಹಿ ಅಂತ ಹೇಳ್ತದೆ. ಅಂದರೆ ಸ್ತ್ರೀಯರ ಶೃಂಗಾರ ಸಾಮಗ್ರಿಗಳು, ರಜತಾದಿ ಬೆಳ್ಳಿ ಬಂಗಾರಗಳು, ಗೋಮಹಿಷಿ ಎಮ್ಮೆ ಹಸುಗಳು ಇತ್ಯಾದಿ ಅವುಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯಾಪಾರ ವ್ಯವಹಾರಗಳಿದ್ರೂ ಅದಕ್ಕೆ ತೊಂದರೆ ಉಂಟಾಗುವ ಸಾಧ್ಯತೆ ಇರ್ತದೆ. ಧಾತ್ವಗ್ನಿ ಪ್ರಹರಣ ಸಾಹಸೆ ಕುಜಾಂಶೆ ಅಂತ ಹೇಳ್ತಾರೆ. ಧಾತು ಪಂಚಧಾತುಗಳಲ್ಲಿ ತೊಂದರೆ ಉಂಟಾಗ್ತದೆ. ಆಯಿತಾ? ಲೋಹ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಬೆಳ್ಳಿಯಲ್ಲಾಗಿರ್ಬೋದು, ಎಲ್ಲ ಇದು ರೇಟ್ ಜಾಸ್ತಿ ಆಗ್ಬೋದು, ತೊಗೊಳ್ಲಿಕ್ಕೆ ಕಷ್ಟ ಆಗ್ಬೋದು. ಆಯಿತಾ? ಇದ್ದದ್ದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಕೊಟ್ಟು ಮತ್ತೆ ತೊಗೊಳ್ಲಿಕ್ಕೆ ಆಗಲ್ಲ, ಈ ರೀತಿಯಂತಹ ಸಮಸ್ಯೆಗಳು. ಅಥವಾ ಭೂ ಸಂಬಂಧವಾಗಿ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು. ನೋಡಿ, ಅದು ಕನ್ಯಾ ರಾಶಿಯಲ್ಲಿ ಜಲರಾಶಿ ಅಂತ ಜಲತತ್ವ ಜಲರಾಶಿ ಅಂತ ಆದಾಗ ನೀರಿಗೆ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರ್ತದೆ. ನೀರು ಹರಿಯುವ ಜಾಗದಲ್ಲಿ ನೀರು ಹರಿಯದೇ ಇರುವಂಥ ಸಾಧ್ಯತೆಯೂ ಇದೆ. ಕೆಲವು ನದಿಗಳು ಬತ್ತಿ ಹೋಗ್ಬೋದು, ಅಥವಾ ಕೆಲವು ನದಿಗಳು ಉಕ್ಕಿ ಹರಿಬೋದು. ಇದು ಕುದೃಷ್ಟಿ. ಅದು ಯಾವ ದೃಷ್ಟಿ ಯಾವ ಕಡೆ ತಿರುಗ್ತದೆ ಆ ಕಡೆಗೆ ತೊಂದರೆ ಆಗುವಂತಹ ಸಾಧ್ಯತೆ. ಅದು ಈ ಕರುನಾಡಿನಲ್ಲಿ ಅದು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ. ಕಾರಣ ಯಾಕೆಂತಂದ್ರೆ ಆ ಕಕಾರ ಕುಜನಿಗೂ ಇದೆ, ಕರುನಾಡಿಗೂ ಇದೆ, ಕರ್ನಾಟಕ ಅಂತ. ಅದರಿಂದ ಕರ್ನಾಟಕದಲ್ಲೇ ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದಲ್ಲದೆ ಈ ದೃಷ್ಟಿ ಎಲ್ಲೆಲ್ಲಿ ಬೀಳ್ತದೆಯೋ ಆ ಜಾಗದಲ್ಲಿ ಬೆಂಕಿಯ ಅನಾಹುತಗಳು, ನಾನು ಮೊದಲೇ ತಿಳಿಸಿದ ಹಾಗೆ ಭೂಮಿ ಸಂಬಂಧವಾಗಿ ಭೂ ಕುಸಿತ ಇತ್ಯಾದಿಗಳು, ಅಥವಾ ಜಲ ಸಂಬಂಧವಾಗಿ ಹಲವಾರು ಸಮಸ್ಯೆಗಳು, ಅಥವಾ ನೀರಿನಿಂದ ಬರುವಂತಹ ರೋಗಾದಿಗಳು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು ಸಾಕಷ್ಟು. ಕುಜನು ಕೆಟ್ಟ ಜನರಿಂದ ತೊಂದರೆಯನ್ನು ಅನುಭವಿಸುವಾಗ ಮಾಡ್ತಾನೆ ಕುದೃಷ್ಟಿ ಅಂತಂದರೆ.
ಕೆಟ್ಟ ಜನರ ದೃಷ್ಟಿ ಬೀಳುವಂತಹ ಸಾಧ್ಯತೆ. ಯಾರಿಗೆ? ಹೆಂಗಸರ ಮೇಲೆ ಜಾಸ್ತಿಯಾಗಿ ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಹೆಂಗಸರು ಸ್ವಲ್ಪ ಹುಷಾರಾಗಿರಬೇಕು. ಹೋಗುವಾಗ ಈ ಮಾಂಗಲ್ಯ ಸರ ಅಥವಾ ಏನೋ ಒಂದು ವಸ್ತು, ಪರ್ಸು ಇತ್ಯಾದಿಗಳು, ಕೆಲವರಂತೂ ಈ ಸ್ವಲ್ಪ ಉದ್ದವಾದಂಥ ಚೀಲ ಇತ್ಯಾದಿಗಳನ್ನೆಲ್ಲ ಹಾಕ್ಕೊಂಡು ಹೋಗ್ತಾರೆ. ಅಂಥದ್ದನ್ನೇ ಎಳೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಸಾಕಷ್ಟು. ಈ ಕುಜನಿಂದಲೇ ಕುಜನರು ಹುಟ್ಕೊಳ್ಳೋದು, ಕುಬುದ್ಧಿ ಹುಟ್ಕೊಳ್ಳೋದು ಅಥವಾ ದುಷ್ಟ ವೃತ್ತಿ ಉಂಟಾಗೋದು. ಆದ್ದರಿಂದ ಮಿಥುನ ರಾಶಿಯ ದೃಷ್ಟಿ ಎಲ್ಲೆಲ್ಲ ಬೀಳ್ತದೆಯೋ ಅವರಿಗೆಲ್ಲ ತೊಂದರೆ ಇದ್ದದ್ದೇ. ಈಗ ಕನ್ಯಾ ರಾಶಿಗೆ ಬೀಳ್ತದೆ, ಧನು ರಾಶಿಯವರಿಗೆ ಬೀಳ್ತದೆ, ಮಕರ ರಾಶಿಯವರಿಗೆ ಬೀಳ್ತದೆ. ಹಾಗಂದ ಕುಜನನ್ನು ಶನಿಯು ನೋಡ್ತಾ ಇದ್ದಾನೆ, ಮುಕ್ಕಾಲು ದೃಷ್ಟಿಯಲ್ಲಿ, 4ನೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ರಾಹು ನೋಡ್ತಾ ಇದ್ದಾನೆ ಕುಜನನ್ನು. ಈ ಪಾಪಗ್ರಹಗಳು ಮತ್ತೆ ಮತ್ತೆ ಪೀಡಿತರಾದಾಗ ಪಾಪಗ್ರಹಗಳಿಗೆ ಅವು ಏನಾಗ್ತದೆ, ಮತ್ತೆ ಉದ್ರೇಕಕ್ಕೆ ಒಳಗಾಗ್ತದೆ ಮತ್ತು ಜಾಸ್ತಿಯಾಗಿ ತಮ್ಮ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಕುಜನಿಂದ ಹಲವಾರು ಸಮಸ್ಯೆಗಳು, ಯುದ್ಧ ಭೀತಿ ಆಗುವಂತಹ ಸಾಧ್ಯತೆ. ಈಗಾಗಲೇ ನಾವು ಈಗ ಮೊನ್ನೆ ನೋಡಿದ್ವಿ, ಬುಧನ ಮನೆ ಪ್ರವೇಶ ಮಾಡೋದಕ್ಕಿಂತ ಮೊದಲೇ ವಿದ್ಯಾರ್ಥಿಗಳ ಒಂದು ಹಗರಣ ಇತ್ಯಾದಿಗಳೆಲ್ಲ ಉಂಟಾಯಿತು. ಇನ್ನೂ ಸಹಿತವಾಗಿ ಆಗುವ ಸಾಧ್ಯತೆ ಇದೆ. ಈ ಪ್ರವೇಶ ಮಾಡಿದ ಮೇಲೆ ಅವನು ಸುಮ್ಮನೆ ಇರಲ್ಲ. ಅಲ್ಲಿ ಬುಧನ ಮನೆ ಅಂತಂದ್ರೆ ವಿದ್ಯಾರ್ಥಿಗಳ ಮನೆ, ಅದನ್ನು ಕರಡು ಬಿಡ್ತಾನೆ. ಅಥವಾ ಸ್ತ್ರೀ ಲೋಲಹ ಸುರತೋಪಚಾರ ಕುಶಲಃ ತಾಮ್ರೇಕ್ಷಣ ಶಾಸ್ತ್ರವೇತ ದೂತ ಕುಂಚಿತ ಮೂರ್ಧಜ ಇತ್ಯಾದಿಗಳು ಪರವನ್ನು ಹೇಳ್ತದೆ. ಆದ್ರಿಂದ ಅಂತಹ ವ್ಯವಸ್ಥೆಗಳಿಗೂ ತೊಂದರೆಯನ್ನು ಕೊಡ್ತಾನೆ. ಆದ್ದರಿಂದ ದಾಂಪತ್ಯ ಜೀವನದಲ್ಲಿ ವಿರಸ ಉಂಟಾಗ್ತದೆ. ಕುಜ ಯಾವಾಗಲೂ ದಾಂಪತ್ಯಕ್ಕೆ ತೊಂದರೆ ಕೊಡುವವನೇ. ಆದ್ದರಿಂದ ವಿರಸಗಳು ಉಂಟಾಗುವಂತಹ ಸಾಧ್ಯತೆ. ಅಥವಾ ಒಳ್ಳೆಯ ರೀತಿಯಲ್ಲಿ ಮದುವೆಯಾಗಿ ಚೆನ್ನಾಗಿದ್ದಾರಪ್ಪ, ಅವ್ರನ್ನ 1-1.5 ತಿಂಗಳೊಳಗೆ ಒಡೆದು ಬೇರೆ ಹಾಕಿಬಿಡ್ತಾನೆ ಅಂತ ಈ ರೀತಿಯಲ್ಲಿ ಮಾಡುವಂತಹದ್ದಿದೆ. ಒಟ್ಟಾರೆ ಕುಜ ಯಾವ ರಾಶಿಗೆ ಹೋಗಿರ್ತಾನೋ ಆ ರಾಶಿಯಲ್ಲಿ ತೊಂದರೆ ಇದ್ದದ್ದೇ. ಅದರಲ್ಲೂ ಶತ್ರುವಿನ ಮನೆಯನ್ನು ಪ್ರವೇಶ ಮಾಡಿದಾನೆ ಅಂತಂದ್ರೆ ಶತ್ರುಗಳನ್ನು ಮೆಟ್ಟುತ್ತಾನೆ, ಜೊತೆಯಲ್ಲಿ ಶತ್ರುಗಳನ್ನು ಹುಟ್ಟಿಸ್ತಾನೆ. ಆದ್ದರಿಂದ ಶತ್ರುಗಳು ಹುಟ್ಟಿ ಮೆಟ್ಟಿದರೂ ತೊಂದರೆ ಇಲ್ಲ. ಹುಟ್ಟಿದ ಶತ್ರುಗಳೇ ಇವನನ್ನು ಮೆಟ್ಟಲಿಕ್ಕೆ ಶುರು ಮಾಡಿದ್ರೆ, ರಾಶಿಯವ್ರನ್ನ ಮೆಟ್ಟಲಿಕ್ಕೆ ಶುರು ಮಾಡಿದ್ರೆ ಅದು ಕಷ್ಟವಾಗ್ತದೆ. ಆದ್ದರಿಂದ ಬಹಳಷ್ಟು ತೊಂದರೆಗಳು ಇದ್ದದ್ದೇ. ಅದಕ್ಕೆ ಪರಿಹಾರ ಬೇಕು. ಪರಿಹಾರವನ್ನು ಮಾಡಿಕೊಂಡಾಗ ಮಾತ್ರ, ಕುಜನಿಗೆ ಪರಿಹಾರವನ್ನು ಬಹಳ ವಿಶೇಷವಾಗಿ ಹೇಳ್ತಾರೆ. ಅಂದ್ರೆ ತೊಗರಿ ಕಾಳು ದಾನ, ತೊಗರಿ ಬೇಳೆ ದಾನ ಅಲ್ಲ, ತೊಗರಿ ಕಾಳನ್ನೇ ದಾನ ಮಾಡ್ಬೇಕು. ಯಾಕೆಂದ್ರೆ ತೊಗರಿ ಬೇಳೆ ಮಾಡಿದ್ರೆ ಅದು ಅರ್ಧ ಫಲವನ್ನು ಮಾತ್ರ ಕೊಡ್ತದೆ. ಅದರಿಂದ ತೊಗರಿ ಕಾಳನ್ನ ದಾನ ಮಾಡಬೇಕು ಅಂತ ಹೇಳ್ತದೆ. ಜೊತೆಯಲ್ಲಿ ಬ್ರಾಹ್ಮಣರಿಗೆ ದಾನ ಹಿಡಿಯೋರು ಯಾರು? ಬ್ರಾಹ್ಮಣರೇ. ಮಂತ್ರವನ್ನು ಹೇಳಿ ದಾನವನ್ನ ಹಿಡಿಬೇಕು. ಆ ಕುಜನ ಮಂತ್ರ ಗೊತ್ತಿದ್ದದ್ದು ಯಾರಿಗೆ? ಬ್ರಾಹ್ಮಣರಿಗೆ ಗೊತ್ತಿರ್ತದೆ. ಆ ಮಂತ್ರವನ್ನು ಹೇಳುವ ಬ್ರಾಹ್ಮಣನಿಗೆ ದಾನ ಕೊಟ್ಟಾಗ ಅದು ಫಲ ಕೊಡ್ತದೆ. ಯಾರಿಗೋ ಕೊಟ್ಟು ಬಿಟ್ಟರೆ ಅದು ಪ್ರಯೋಜನ ಆಗೋದಿಲ್ಲ. ಒಂದನೇದು. ಇನ್ನೆರಡನೇದಾಗಿ ಕೆಂಪು ವಸ್ತ್ರಕ್ಕೆ ಅಧಿಪತಿ ಅವನು. ಹೀಗಾಗಿ ಕೆಂಪು ವಸ್ತ್ರದಲ್ಲಿ ತೊಗರಿ ಕಾಳನ್ನಿಟ್ಟು ಗಂಟು ಮಾಡಿ ಮಂಗಳವಾರ ದಿವಸ ಮಂಗಳ ಹೋರೆಯಲ್ಲಿ, ಕುಜ ಹೋರೆಯಲ್ಲಿ ಬೆಳಗ್ಗೆ 6ರಿಂದ 7 ಗಂಟೆ ಒಳಗೆ ಆ ಸಂದರ್ಭದಲ್ಲಿ ದಾನವನ್ನು ಮಾಡಿದಾಗ ಆ ಕುಜನ ಫಲವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಥವಾ ಕೆಂಪು ಬಣ್ಣದ ಹಸುಗಳಿಗೆ ಅವರಿಗೆ ಆಹಾರವನ್ನು ಕೊಡಬೇಕು. ಕೆಂಪು ಬಣ್ಣದ ಹಸುಗಳಿಗೆ ಆಹಾರವನ್ನು ಕೊಟ್ಟಾಗ ಆ ಕುಜನ ದೋಷ ಪರಿಹಾರವಾಗ್ತದೆ. ಅಥವಾ ಕುಜನ ಮಂತ್ರದಿಂದ ಹೋಮವನ್ನು ಮಾಡಿಸಿದಾಗ ಕುಜನ ದೋಷ ಪರಿಹಾರವಾಗ್ತದೆ. ಇನ್ನು ವಿನಾಯಕ ಶಾಂತಿ ಅಥವಾ ಬಾಲಗಣಪತಿ ಹೋಮ, ಕುಂಭ ವಿವಾಹ ಅಥವಾ ಭುವನೇಶ್ವರಿ ಶಾಂತಿ ಇವೆಲ್ಲವೂ ಕುಜನಿಗೆ ಹೇಳಿರತಕ್ಕಂಥದ್ದು. ಅಂಥದ್ದನ್ನು ಮಾಡಿಕೊಂಡಾಗ ಆ ಕುಜ ದೋಷವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಮ್ಮೆ ಯಾವುದೂ ಆಗಲ್ಲ, ಕಷ್ಟ ಇದೆ, ಆಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ನೀನೇ ಕಾಯಬೇಕು ಅಂತ ಅವನಿಗೆ ಶರಣ ಹೋಗೋದು. ಸುಬ್ರಹ್ಮಣ್ಯ ಅಥವಾ ಕಾಲಭೈರವ. ಭೂಮೇ ಸ್ಕಂದಕೃತಂ ವ್ಯಾಧಿಂ ಭೈರವಾದಿ ನಿಪೀಡನಂ ಹೇಳುವ ಕ್ರಮದಂತೆ ಭೈರವನ ದೇವಸ್ಥಾನಕ್ಕೆ ಹೋಗೋದು ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋದು. ಅದರಿಂದ ಎಲ್ಲಾ ಕಷ್ಟಗಳು ಪರಿಹಾರವಾಗ್ತದೆ. ಈ ಸಂದರ್ಭದಲ್ಲಿ 9 ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಮಾಡಬೇಕು. ಯಾಕೆಂದ್ರೆ 9 ಅವನು ಕುಜನ ಸಂಖ್ಯೆ 9. ಆದ್ರಿಂದ ಪ್ರಸಿದ್ಧವಾದಂತಹ 9 ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಅಥವಾ 9 ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಪೂಜೆ ಇತ್ಯಾದಿಗಳನ್ನು ಮಾಡಿಬಿಡ್ತು ಹೊಳಾದ್ರೆ ಆ ಕುಜನ ದೋಷವನ್ನು ಸಂಪೂರ್ಣವಾಗಿ ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸರಿ, ಈಗ ವಿಠಲ್ ಭಟ್ರೆ, ಜಾತಕದಲ್ಲೇ ಕುಜ ದೋಷ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಕುಜನ ಸಂಚಾರ ಹೇಗೆ ಪರಿಣಾಮ ಬೀರುತ್ತೆ? ಯಾವ ರೀತಿಯ ಪರಿಣಾಮ ಬೀರುತ್ತೆ? ಜಾತಕದ ಕುಜ ದೋಷ ಅನ್ನತಕ್ಕಂಥದ್ದು ವಿಭಿನ್ನವಾದ ವಿಚಾರ. ಅಂದ್ರೆ ನೀವು ವಿವಾಹಾದಿಗಳನ್ನ ಮಾಡ್ಲಿಕ್ಕೆ ಹೋದಾಗ ಬರತಕ್ಕಂಥ ಕುಜನ ಒಂದು ಪ್ರಭಾವ ಬಗ್ಗೆ ಹೇಳ್ತಿದ್ರಿ. ಬಟ್ ಕುಜ ದೋಷ ಜಾತಕದಲ್ಲಿ ನಿಮಗೆ
80 to 90% ಎಲ್ಲರಿಗೂ ಇರುತ್ತೆ ಕುಜದೋಷ ಅನ್ನೋದು. ಯಾಕೆಂದ್ರೆ ಲಗ್ನದಿಂದಲೂ ಶುಕ್ರನ ಸ್ಥಾನ, ಲಗ್ನದಿಂದನೂ ಕುಜನ ಸ್ಥಾನ, ಶುಕ್ರನಿಂದ ಕುಜಸ್ಥಾನ, ರಾಶಿಯಿಂದ ಕುಜಸ್ಥಾನದಲ್ಲಿ ನೋಡಿದಾಗ ಅದು ತಪ್ಪಿಸ್ಕೊಳ್ತಕ್ಕನ್ನೋದು ಬಹಳ ಕಷ್ಟ. ಸೊ 70-80% ಜನ ಕೆಲವದು ಇರುತ್ತೆ. ಆ ಪ್ರಭಾವ ಈ ಕುಜನ ಮಿಥುನ ರಾಶಿಯ ಪ್ರಭಾವ ಜೊತೆಗೆ ಬರೋದಿಲ್ಲ. ಆದ್ರೆ ಈಗೇನು ಬಂದಿದೆ ಇದು ಮಾತ್ರ ಖಂಡಿತವಾಗಿ ಅದರ ಪ್ರಭಾವ ಇದರಲ್ಲಿ ಬರುತ್ತೆ. ನಾವು ಈಗ ಮಾಸ ಭವಿಷ್ಯ ಅಂತಕ್ಕಂಥದ್ದು ನಾವೇನು ಹೇಳ್ತಾ ಇರ್ತೀವಿ, ಈಗ ಪ್ರತಿ ಇದರಲ್ಲೂ ಹೇಳ್ತಾ ಇರ್ತೀನಿ, ನಾನು ನನ್ನ ಯೂಟ್ಯೂಬ್ ಚಾನಲ್ ಹೇಳ್ತೀನಿ. ಸೊ ಆ ಮಾಸ ಭವಿಷ್ಯದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ವಿಚಾರವೇ ಇದಾಗಿರುತ್ತೆ. ಕುಜ ಮಿಥುನ ರಾಶಿಯಲ್ಲಿದ್ದಾಗ ಈ ಒಂದೂವರೆ ತಿಂಗಳ ಪ್ರಭಾವ ಯಾವ ರೀತಿಯಲ್ಲಿದೆ, ಯಾಕೆಂದ್ರೆ ಇನ್ನು ಮುಂದೋಗಿ ಇಲ್ಲಿಂದನೇ ಎಚ್ಚೆತ್ಕೊಂಡ್ರೆ ಒಳ್ಳೇದು. ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಕುಜ ಇನ್ನು ಮುಂದೆ ಕರ್ಕ ರಾಶಿಗೆ ಹೋಗ್ತಾ ಇದ್ದಾನೆ, ನೀಚ ಸ್ಥಿತಿಗೆ ಹೋಗ್ತಾ ಇದ್ದಾನೆ ಅಂತ. ಈಗ ಮಿಥುನ ರಾಶಿಗೆ ಬಂದಿರೋದ್ರಿಂದ ನಾವು ದೇಶ ಮತ್ತೆ ರಾಜಕೀಯದ ಬಗ್ಗೆ ಮಾತಾಡೋದಾದ್ರೆ, ರಾಜಕೀಯದ ಮೇಲೆ ಯಾವ ರೀತಿಯ ಪ್ರಭಾವಗಳು ಬೀರುತ್ತೆ? ರಾಜಕೀಯದ ಮೇಲೆ ಕುಜನ ಪ್ರಭಾವ ಯುದ್ಧಾದಿಗಳ ಮೇಲೆ ಸ್ವಲ್ಪ ಜಾಸ್ತಿ ಪ್ರಭಾವ ಬೀರ್ತಕ್ಕಂಥದ್ದು. ನಾನು ಆಗ್ಲೇ ಪ್ರಚೋದನಾತ್ಮಕವಾಗಿ ರಾಜಕೀಯದ ಇವರು ಮಾತಾಡ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಟೀಕೆ ಟಿಪ್ಪಣಿಗಳು ವಿರೋಧ ಪಕ್ಷದವರು ಕೊಡ್ಲಿಕ್ಕೂ ಅಥವಾ ಬೇರೆ ವ್ಯವಸ್ಥೆ ಮಾಡ್ಲಿಕ್ಕೂ ಒಂಥರ ಅಗ್ರೆಸಿವ್ ಆಗಿ ಒಂದು ಗಲಾಟೆ ಆಗ್ಬಿಡ್ಬೇಕು, ಒಂದು ಹೊಡೆದಾಟ ಆಗ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಪ್ರಚೋದನಾತ್ಮಕ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಬೇರೆ ಟೈಮಲ್ಲಿ ಆತರ ಮಾತಾಡ್ತಿದ್ದವರು ಈಗ ಸ್ವಲ್ಪ ಪ್ರಚೋದನಾತ್ಮಕವಾಗಿ ಮಾತಾಡ್ತಾರೆ. ಪ್ರಚೋದನೆ ಆಗ್ಲಿ, ಗಲಾಟೆ ಆಗ್ಲಿ, ಇನ್ನು ಏನೋ ಒಂದು ಬೇರೆ ತರನೇ ಆಗ್ಲಿ ಇದು ಅನ್ನುವ ಪ್ರಯತ್ನಗಳು ತುಂಬಾ ಜಾಸ್ತಿ ನಡೆಯುತ್ತೆ ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು, ನಮಗೆ ಭಾರತದಲ್ಲಿ ಗೋಚಾರ ಇಲ್ಲದೇ ಇದ್ರೂ ಸಹ ಒಂದು ಗ್ರಹಣ ಕೂಡ ಇದೆ, ಸೂರ್ಯಗ್ರಹಣವೂ ಇದೆ ನೆಕ್ಸ್ಟ್ ಅಮಾವಾಸ್ಯೆಗೆ. ಸೊ ಅದರಿಂದಾಗಿ ಗ್ರಹಣ ಎಲ್ಲೇ ಆಗಲಿ, ಈಗ ಅಮೆರಿಕದಲ್ಲಿ ಇವಾಗ ಅಮೆರಿಕದಲ್ಲಿ ಪ್ರಾಬ್ಲಮ್ ಮಾತ್ರ ನಾವು ಅನುಭವಿಸ್ತಾ ಇದ್ದೀವಿ, ಅಲ್ಲಿ ಇರಾನ್ ಅಲ್ಲಿ ಯುದ್ಧ ಆಗ್ತಾ ಇದೆ, ನಾವಿಲ್ಲಿ ಎಲ್ಲದಕ್ಕೂ ರೇಟ್ ಜಾಸ್ತಿ ಮಾಡಿ ಕೊಡ್ತಾ ಇದ್ದೇವೆ. ಸೊ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಅದು ಗ್ರಹಣದ ಪ್ರಭಾವವೂ ಇರುತ್ತೆ. ಸೊ ಅದರಿಂದಾಗಿ ಈ ಗ್ರಹಣದ ವಿಚಾರ, ಕುಜ ಮಿಥುನ ರಾಶಿಯಲ್ಲಿರುವ ವಿಚಾರ, ವಿಶೇಷವಾಗಿ ರಾಜಕೀಯದಲ್ಲಿ ಉದಾಹರಣೆಗೆ ನಮಗೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇದ್ದಾರೆ, ಅಥವಾ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಶಿವಕುಮಾರ್ ಅವರದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವಾಗ ಕುಜ ಸಂಚಾರ ನೋಡಿದಾಗ ವ್ಯಯಾಧಿಪತಿ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಬರ್ತಾನೆ. ವೃಷಭ ರಾಶಿಯವರಿಗೆ ಸಪ್ತಮಾಧಿಪತಿಯಾಗಿ 2ನೇ ಮನೆಯಲ್ಲಿ ಬರ್ತಾನೆ ಕುಜಗ್ರಹ. ಸೊ ಆದ್ರಿಂದಾಗಿ ನಮ್ಮ ರಾಜಕೀಯದ ವಿಚಾರವಾಗಿ ನೋಡ್ಲಿಕ್ಕೆ ಹೋದ್ರೆ ಅವರಿಗೆ ಅಲ್ಲಿಯೇ ಶತ್ರುಗಳು, ಕುಟುಂಬ ಅಂದ್ರೆ ಅವರ ಸ್ವ ಪಕ್ಷದವರೇ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು. ಉದಾಹರಣೆಗೆ ಈಗ ಮುಂದೆ ಎಲ್ಲರಿಗೂ ಇದರ ಖಾತೆ ಹೊಸದಾಗಿ ಹಂಚಿಕೆ ಮಾಡಬೇಕು ಅಂತಿದ್ದಾರೆ. ಸೊ ಯಾರ್ಯಾರಿಗೆ ಸಿಕ್ಕಿಲ್ವೋ ಹೊಸದಾಗಿ ಅವ್ರದ್ದೊಂದು ಕೂಟ ಆಗುವ ಸಾಧ್ಯತೆ ಇರ್ತದೆ. ಸೊ ಅದು ಇವರಿಗೆ ಬೆನ್ನಿಗೆ ಚೂರಿ ಆಗುವ ಸಾಧ್ಯತೆ ಇರ್ತದೆ. ಸೊ ಈ ತರ ಕೆಲವಿಷ್ಟ ಮೇಲೆ ದುಡ್ಡಿನ ವಿಚಾರವಾಗಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತದೆ, ಯಾಕಂದ್ರೆ ಧನಸ್ಥಾನಕ್ಕೆ ಬಂದು ಕೂತ್ಕೊಳ್ತಾನೆ. ಸೊ ಅದರಿಂದಾಗಿ ದುಡ್ಡಿನ ಮ್ಯಾಟರ್ಸ್, ಈಗ ರಾಜ್ಯದ ಬೊಕ್ಕಸ ಖಾಲಿ ಆಗಿದೆ, ಯಾವುದಕ್ಕೂ ದುಡ್ಡು ಕೊಡಕ್ ಆಗ್ತಾ ಇಲ್ಲ, ನಮ್ಗೆ ಕೊಡಿ ಅಂತ ಧರಣಿ ಕೂತ್ಕೊಳ್ತಕ್ಕಂಥವ್ರು, ನಮಗೆ ಬಿಡುಗಡೆ ಮಾಡಿ, ನಮ್ಗೆ 2-3 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಅಂತ ಧರಣಿ ಮಾಡಿ, ಇಂಥದ್ದೆಲ್ಲ ಎದುರಿಸಬೇಕಾಗತ್ತೆ ಮುಖ್ಯಮಂತ್ರಿ ಕುರ್ಚಿಲಿ ಕೂತ್ಕೊಂಡವರು. ಆದ್ರೆ ನಾವು ನರೇಂದ್ರ ಮೋದಿ ಅವರ ವಿಚಾರಕ್ಕೆ ಹೋದ್ರೆ ಏನಾಗ್ತದೆ, ಅವರದು ವೃಶ್ಚಿಕ ರಾಶಿ ಆಗ್ತದೆ, ಅವರಿಗೆ ಗುರುಬಲ ತುಂಬಾ ಚೆನ್ನಾಗಿ ಭಾಗ್ಯಸ್ಥಾನದಲ್ಲಿದೆ. ಬಟ್ ಅಷ್ಟಮದಲ್ಲಿ ಕುಜಗ್ರಹ ಹೋಗ್ತಕ್ಕಂಥದ್ದು ಪ್ರಭಾವ ಅವರು ಅನುಭವಿಸಬೇಕಾಗ್ತದೆ. ಯಾವ ರೀತಿಯಲ್ಲಿ? ಇದೇ ರೀತಿಯಾದಂತಹ ವಿರೋಧಗಳನ್ನ ಜಾಸ್ತಿ ಎದುರಿಸಬೇಕಾಗತ್ತೆ. ಆರೋಗ್ಯದ ವಿಚಾರ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗ್ತದೆ. ಅವರು ವಿರೋಧಗಳು ಮಾತ್ರ ಸ್ವಲ್ಪ ಜಾಸ್ತಿನೇ ಎದುರಿಸಬೇಕಾಗಿರ್ತದೆ. ಇನ್ನು ಮುಂದಕ್ಕೆ ಹೋದಾಗ ಇವರ ಶಕ್ತಿಯು ಕುಂದುತ್ತೆ. 1.5 ತಿಂಗಳು ಸ್ವಲ್ಪ ಇವರು ಕೂಡ ಆಯ್ತಪ್ಪ ನೀವೇನು ಹೇಳ್ತಿರೋದು ಅಂದ್ರೆ, ಯಾಕೆಂದ್ರೆ ಇಲ್ಲಿ ತನಕ ಇವರು ಅಗ್ರೆಸಿವ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಬಿಜೆಪಿ ಸೆಂಟ್ರಲ್. ಆ ಅಗ್ರೆಸಿವ್ನೆಸ್ ಇನ್ನು 1.5 ತಿಂಗಳು ನೋಡೋದು ಸ್ವಲ್ಪ ಕಷ್ಟ ಆಗ್ತದೆ. ನಾವು ಸ್ವಲ್ಪ ಆಯ್ತು ಒಪ್ಕೊಳ್ತೀವಿ, ಆಯ್ತು ಅವ್ರು ಕೆಳಗಿನ ಮುಂಚೆ ಆಯ್ತು ನಾವೇ ಕೊಟ್ಬಿಡ್ತೀವಿ ತಗೊಳ್ಳಿ, ಈ ತರದ್ದೆಲ್ಲ ಸ್ವಲ್ಪ ಈ ಡಿಫೆನ್ಸಿವ್ ಮೋಡ್ ಅಲ್ಲಿ 1.5 ತಿಂಗಳು ಅವ್ರು ಇರುವ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಬಟ್ ಯುದ್ಧೋನ್ಮಾದ ಆಗುವಂತ ಸಾಧ್ಯತೆಗಳು ಈಗ ಕುಜ ಇದಕ್ಕೆ ಬಂದಾಗ ಆಗ ಯಾವ ರೀತಿ ವಿಶೇಷ ತೀರ್ಮಾನಗಳು ತೆಗೆದುಕೊಳ್ಳೋ ಅಂತಾನೆ ನೋಡ್ಬೇಕು. ಯಾಕಂದ್ರೆ ಕುಜ ನೀಚತ್ವಕ್ಕೆ ಹೋದ್ರೂ ಸಹ ಗುರು ಅಲ್ಲಿರೋದ್ರಿಂದಾಗಿ ಆ ನೀಚತ್ವದ ಕೆಟ್ಟ ಇದನ್ನೆಲ್ಲ ನಿವಾರಣೆ ಮಾಡ್ತಾನೆ. ಸೊ ಇಲ್ಲಿ ಪ್ರಭಾವಗಳು ನೋಡಿದಾಗ ವಿಶೇಷವಾಗಿ ರಾಜಕೀಯ ಮೇನ್ ಇದ್ದವರು ಇವು ಎಲ್ಲರ ಮೇಲೂ ಪ್ರಭಾವ ಬಿದ್ರು, ನಮಗೆ ಮೇನ್ ಇಂಪಾರ್ಟೆಂಟ್ ಯಾರು ಅವ್ರ ಮೇಲೆ ಪ್ರಭಾವ ಬಿದ್ರು ನಮ್ಮ ಮೇಲೂ ಬರುತ್ತೆ, ಪ್ರತಿಯೊಬ್ಬರ ಮೇಲೂ ಬರುತ್ತೆ. ಸೊ ಅದರಿಂದಾಗ ಅವ್ರದ್ದು ನೋಡ್ಲಿಕ್ಕೆ ಹೋದಾಗ ಸ್ವಲ್ಪ ಒಂದು ಕಾಂಪಿಟೇಟಿವ್ ಆಗಿದೆ, ಸ್ವಲ್ಪ ಅವ್ರದ್ದು ಎಚ್ಚರಿಕೆ ವಹಿಸಬೇಕಾಗಿರ್ತದೆ. ತುಂಬಾ ಚಾಲೆಂಜಸ್ಗಳಿದೆ ಅವರಿಗೆ. ಇನ್ನು 1.5 ತಿಂಗಳಲ್ಲಿ ಜಾಸ್ತಿ ಚಾಲೆಂಜಸ್ಗಳನ್ನ ಎದುರಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತದೆ. ಆದರೆ ಆರೋಗ್ಯ ವಿಚಾರವಾಗಿ ಒಂದು ಸ್ವಲ್ಪ ನರೇಂದ್ರ ಮೋದಿ ಅವರು ಸ್ವಲ್ಪ ಜಾಸ್ತಿ ಗಮನ ಹರಿಸಬೇಕು. ಆರೋಗ್ಯ ವಿಚಾರವಾಗಿ ಈ ವಿರೋಧ ಸ್ವಲ್ಪ ಜಾಸ್ತಿ ಬರದೆ ಅದನ್ನ ಟೀಕೆ ಟಿಪ್ಪಣಿ ಅದನ್ನ ಎದುರಿಸಬೇಕು, ಅದೆಲ್ಲ ಅವ್ರಿಗೆ ರೂಢಿ ಆಗಿರ್ತದೆ. ಬಟ್ ಈ ಒಂದು ಕುಜ
ಕುಜನ ಮಿಥುನ ಪ್ರಭಾವದಿಂದಾಗಿ ಸ್ವಲ್ಪ ಸ್ವಲ್ಪ ಸಿಟ್ಟು ಬರೋ ತರ ಮಾತುಗಳು ಜಾಸ್ತಿ ಕೇಳ್ತದೆ ಅವರಿಗೆ. ಈಗ ಪರಿಹಾರಾರ್ಥವಾಗಿ ಏನ್ ಮಾಡ್ಕೊಳ್ಬೇಕು? ಪರಿಹಾರಾರ್ಥವಾಗಿ ಪ್ರತಿಯೊಂದು ರಾಶಿಯವರಿಗೂ ಸಹ ಕುಜನ ಆರಾಧನೆ, ಕುಜನ ಅಭಿಮಾನಿ ದೇವರು ಇವರು ಹೇಳಿದಂಗೆ ಸುಬ್ರಹ್ಮಣ್ಯನ ಆರಾಧನೆ ಮೇಲೆ ಶುಕ್ರನ ಬಗ್ಗೆನೂ ನೋಡ್ಬೇಕಿಲ್ಲಿ. ಶುಕ್ರ ನೀಚತ್ವ ಇದ್ದಾಗ ದುರ್ಗಾರಾಧನೆ ಮಾಡಬೇಕು, ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಬೇಕು. ಶುಕ್ರ ಅಂದ ತಕ್ಷಣನೇ ದುರ್ಗಾ ಅಮ್ಮನವರು. ಸೊ ಆದ್ರಿಂದಾಗಿ ಈ ಕುಜನ ಮಿಥುನತ್ವದೊಂದಿಗೆ ಶುಕ್ರನ ಪ್ರಭಾವದ ಮೇಲೆ ಜಾಸ್ತಿ ಗಮನ ಕೊಡಬೇಕು ಪ್ರತಿಯೊಂದು ರಾಶಿಯವರು ಸಹ. ಆದ್ರಿಂದಾಗಿ ಕಡ್ಡಾಯವಾಗಿ ಎಲ್ಲರೂ ಅಮ್ಮನವರ ಆರಾಧನೆ ಮಾಡೋದು, ದುರ್ಗಾ ಅಷ್ಟೋತ್ತರ ಪಠನೆ, ದುರ್ಗಾ ಏನು ಮಹಾದಾರಿದ್ರ್ಯವನ್ನೇ ಏನು ಅದೊಂದು 108 ದುರ್ಗಾ ಪ್ರತಿದಿನ ಪಠಣ ಮಾಡಬಹುದು. ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತೇನೆ. ಯಾಕೆಂದ್ರೆ ಓದಿ ಅಂತ ನಾನು ಯಾಕೆ ಹೇಳಲ್ಲ ಅಂದ್ರೆ, ಯಾಕಂದ್ರೆ ಗುರುವಿನ ಇದಿದ್ರೆ ಪಾಠ ಇದ್ರೆ ಓದ್ಬೋದು, ಅವರೇ ಓದ್ಲಿಕ್ಕೆ ಹೋದ್ರೆ ಒಂದ್ ಸ್ವಲ್ಪ ತುಂಬಾ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಆಗಿದ್ರೆ ಬೇರೆ ಅದರಿಂದ ಕೇಳಿಸ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಕೇಳಿಸ್ಕೊಳ್ಳಿ ಲಲಿತಾ ಸಹಸ್ರ. ಅಥವಾ ಕ್ಷೇತ್ರಗಳಿಗೆ ಹೋಗೋದಾದ್ರೆ ತುಂಬಾ ಒಳ್ಳೇದು. ಒಂದು ಅಮ್ಮನವರ ಕ್ಷೇತ್ರಕ್ಕೆ ಹೋಗಿ, ಕಟೀಲಿಗೆ ಹೋಗಿ ಅಥವಾ ಕೊಲ್ಲೂರಿಗೆ ಹೋಗಿ ಅಥವಾ ಈ ತರ ಅಮ್ಮನವರ ಕ್ಷೇತ್ರ ತುಂಬಾ ಇದಾವೆ. ಸೊ ತುಂಬಾ ಅನುಕೂಲ. ಅಮ್ಮನವರ ಕ್ಷೇತ್ರಗಳಲ್ಲಿ ಶುಕ್ರವಾರ ದಿವಸ ಹೋಗಿ ಒಂದು ತ್ರಿಮಧು ಸೇವೆ ಕೊಲ್ಲೂರು ಇತ್ಯಾದಿ ಅಥವಾ ದೀಪಾರಾಧನೆ ಸೇವೆ, ಕುಂಕುಮಾರ್ಚನೆ ಸೇವೆ ಮಾಡಿಕೊಂಡು ಅಲ್ಲಿ ಪ್ರಸಾದ ಭೋಜನ ಮಾಡಿ ಕುಂಕುಮ ಧಾರಣೆ ಮಾಡಿಕೊಂಡು ನಂತರ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲೂ ಒಂದು ದರ್ಶನ ಅದಿಗಳು ಮಾಡ್ಕೊಂಡು ಬರೋದ್ರಿಂದ ತುಂಬಾ ಅನುಕೂಲ ಆಗ್ತದೆ. ಪರಿಹಾರ ಹೇಳಿದ್ರು, ಯಾವ ದೇವರ ಸ್ಮರಣೆ ಮಾಡಬೇಕು ಅಂತ. ಎಚ್ಚರ ಅಂತಂದ್ರೆ ಏನ್ ಸಲಹೆ ಕೊಡ್ತೀರಿ ಗುರುಜಿ? ಎಚ್ಚರವಾಗಿರಬೇಕು ಅಂತಂದ್ರೆ ಸಾಧಾರಣವಾಗಿ ಕೆಟ್ಟ ಜನರಿಂದ ಎಚ್ಚರ ವಹಿಸುವುದು ಒಳ್ಳೆಯದು, ಮೊದಲನೇದಾಗಿ. ಇನ್ನು ಇದು ಶುಕ್ರನಿಗೆ ಈಗ ಹೇಳಿದ್ರು, ಸಾಕಷ್ಟು ಹೇಳಿದ್ರು. ಶುಕ್ರ ಯಕ್ಷೀಕೃತಂ ರೋಗಂ ಬ್ರಹ್ಮರಾಕ್ಷಸ ಪೀಡನಂ ಅಂತ ಒಂದು ಆಧಾರ ಇದೆ, ಆಯ್ತಾ. ಹೀಗಾಗಿ ನೀಚನಾದಂತಹ ಶುಕ್ರ ಬ್ರಹ್ಮರಾಕ್ಷಸಾದಿಗಳು ಅಂದ್ರೆ ಉತ್ಪತ್ತಿ ಆಗ್ತಾರೆ ಅಂತ ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಈಗ ಎಷ್ಟು ಬ್ರಹ್ಮರಾಕ್ಷಸನ ಹಾಗೆ ವಿದ್ಯಾರ್ಥಿಗಳೆಲ್ಲ ಇದು ಮಾಡಿರ್ತಕ್ಕಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುವಂತಹ ಸಾಧ್ಯತೆ ಇರ್ತದೆ. ಅದರಿಂದ ಆ ಬಗ್ಗೆ ಎಚ್ಚರ ವಹಿಸುವುದು ಬಹಳ ಒಳ್ಳೆಯದು. ಸರಿ, ಭಯ ಬೇಡ, ಎಚ್ಚರ ಇರಲಿ, ವಿವೇಕ ಇರಲಿ ಅನ್ನುವಂಥ ಸಂದೇಶ. ನಿಜ. ಧನ್ಯವಾದಗಳು ಇಬ್ರಿಗೂ ಕೂಡ, ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಇದರೊಂದಿಗೆ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.